ಇಲ್ಲಿ ಕೇರಳ ಬಾರ್ಡರ್ ಇದೆ ಕೊಚ್ಚಿ, ಅಂಡ್ ಇಲ್ಲಿ ಒಂದು ಸಿಂಗಾಪುರದಿಂದ ಒಂದು ಹಡಗು ಹೊಂಟಿತ್ತು ಎಲ್ಲಿಗೆ, ಈಜಿಪ್ತಿಗೆ. ಸೊ ಒಂದು ಹಡಗಂದ್ರೆ ಗೊತ್ತಾಗುತ್ತೆ, ಸೀಪ್, ಇಲ್ಲಿಂದ ಹೋಗ್ತಾ ಇತ್ತು ಈ ತರ. ಅಂಡ್ ಹೋಗುವಾಗ ನಮ್ಮಿಬ್ಬರು ಫಿಶರ್ ಮ್ಯಾನ್ಗಳು ಇಲ್ಲಿ ಅವರು ಫಿಶ್ ಹಿಡಿಯಕ್ಕೆ ಹೋಗಿದ್ರು. ಓಕೆ, ಸೊ 2 people ಆರ್ 2 Indians ಅವರು ಫಿಶ್ ಕ್ಯಾಚ್ ಮಾಡ್ತಾ ಇದ್ರು ತಮ್ಮ ಇದರಲ್ಲಿ, ಎಲ್ಲಿ ಕಾಂಟ್ರಿಬ್ಯೂಷನ್ ಒಳಗಡೆ ಮಾಡ್ತಾ ಇದ್ರು. ಅಂದ್ರೆ ಕಾಂಟ್ರಿಬ್ಯೂಷನ್ ಎಲ್ಲಿ ತನಕ ಬರುತ್ತೆ ನಮ್ದು, ವೆರಿ ಗುಡ್, 24 nautical mile ಇಲ್ಲಿ ತನಕ ಬರುತ್ತೆ. ಅವ್ರು ತಮ್ಮ ಇದರಲ್ಲೇ ಇದ್ದಾರೆ, ತಮ್ಮ ಜಾಗಲೇ ಇದ್ದಾರೆ. ಅದೇ 1 minute. ಓಕೆ, ಸೊ ಇವಾಗ ಇಲ್ಲಿ ತನಕ ಇದೆ ತಿಳ್ಕೊಳ್ಳಿ, 124 nautical mile, ಇದು 24 nautical mile. ಅಂದ್ರೆ ಈ ಹಡಗು ಕೂಡ ಇಲ್ಲಿಂದ ಹೋಗ್ತಾ ಇದೆ, ಇಲ್ಲಿಂದ ಹೋಗ್ತಾ ಇದೆ, ನಮ್ ಇದರಿಂದ ಹೋಗ್ತಾ ಇದೆ, ಕಾಂಟ್ರಿಬ್ಯೂಷನ್ ಇಂದ ಹೋಗ್ತಾ ಇದೆ, ವಿತ್ ಪರ್ಮಿಷನ್ ಹೋಗ್ತಾ ಇದೆ, ಬಟ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಅಂಡ್ ಇಲ್ಲಿ ನಮ್ದು ಬೋಟ್ ಇದೆ, ಇಲ್ಲಿ ಬೋಟ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಹೋಗ್ತಾ ಇದೆ, ಈಗ ಹೋಗುವಾಗ ಇವ್ರು ಫಿಶ್ ಮ್ಯಾನ್ ಪಾಪ ಅವ್ರ ಪಾಡಿಗೆ ಅವರು ಫಿಶ್ ಹಿಡಿತಾ ಇದ್ದಾರೆ. ಇವ್ರು ಫಿಶ್ ಹಿಡಿಯುವಾಗ, ಈ ಜಾಗದಲ್ಲಿ ಫಿಶ್ ಹಿಡಿಯುವಾಗ ಡೈರೆಕ್ಟ್ ಇಲ್ಲಿ ಸಿಪ್ ಹೋಗ್ತಾ ಇತ್ತಲ್ಲ, ಈ ಸಿಪ್ದವರು ಇವ್ರದ್ದು ಸಿಪ್ ಹೋಗ್ತಾ ಇತ್ತು. ಯಾವ್ದು ಸಿಪ್ ಅದು, ಆಯಿಲ್ ಟ್ಯಾಂಕ್, ಆಯಿಲ್ ತಗೊಂಡು ಹೋಗ್ತಾ ಇತ್ತು. ಸೊ ಆಯಿಲ್ ಟ್ಯಾಂಕ್, ಆ ಸಿಪ್ ಹೆಸರು ತುಂಬಾ ಇಂಪಾರ್ಟೆಂಟ್, ಆ ಸಿಪ್ ಹೆಸರು ಬರ್ಕೊಳ್ಳಿ. ಸಿಪ್ ಹೆಸರು ಐತಲ್ಲ, ಎಂಡ್ರಿಕಾ ಲೆಕ್ಸಿ ಅಂತೇಳಿ, ಆ ಸಿಪ್ ಹೆಸರು ಎಂಡ್ರಿಕಾ ಲೆಕ್ಸಿ. So this Enrica Lexi is the name of other ship adu, and this is the Italian ship. This is the Italian ship or the Italian boat ಅಂದ್ರೆ ship adu ಅಂದ್ರೆ. So Italian ship ಎಲ್ಲಿಂದ, ಸಿಂಗಾಪುರದಿಂದ ಆಯಿಲ್ ತಗೊಂಡು ಎಲ್ಲಿ ಹೋಗ್ತಾ ಇತ್ತು, ಈಜಿಪ್ಟಿಗೆ ಹೋಗ್ತಾ ಇತ್ತು. ಅದರ ಹೆಸರೇನು, ಎಂಡ್ರಿಕಾ ಲೆಕ್ಸಿ. ಅದೇ ನಮ್ಮ ಇಂಡಿಯನ್ ಬೋಟ್ ಇತ್ತಲ್ಲ, ಅದರ ಹೆಸರು ಬರ್ಕೊಳ್ಳಿ. ಇಂಡಿಯನ್ ಬೋಟ್ ಇತ್ತು, ಆ ಬೋಟ್ ಹೆಸರು ಬರ್ಕೊಳ್ಳಿ. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಬೋಟು ಸೆಂಟ್ ಆಂಟೋನಿ ಅಂತೇಳಿ, Saint Anthony is the name of Indian boat or the Indian ship, and Enrica Lexi is the name of ಇದರದು Italian ship. ಅವರು ಎಲ್ಲಿಂದ ಆಯಿಲ್ ತಗೊಂಡು ಹೋಗ್ತಾ ಇದ್ದಾರೆ, ಸಿಂಗಾಪುರದಿಂದ ಈಜಿಪ್ಟಿಗೆ ಹೋಗ್ತಾ ಇದ್ದಾರೆ. ಅಂಡ್ ಈ ಸೈಡು ಇಲ್ಲಿ ಸೋಮಾಲಿಯಾ ಬರುತ್ತೆ, ಆಫ್ರಿಕಾ ಮತ್ತೆ ಸೋಮಾಲಿಯಾ ಬರುತ್ತೆ ಈ ಕಡೆ. ಓಕೆ, ಸೊ ವೇರ್ ಸೊ ಇಲ್ಲಿ ಸೋಮಾಲಿಯಾ ಬರುತ್ತೆ ಅಂತ ತಿಳ್ಕೊಳ್ಳಿ. So this side we are having the Somalia. Somalia is a part of which continent? Africa. Africa part. ಅಂದ್ರೆ ಆಫ್ರಿಕಾ ಮತ್ತೆ ಇಂಡಿಯಾ ಬಿಟ್ವೀನ್ ಇದು ಹೋಗ್ತಾ ಇದೆ ಶಿಪ್. ಇಲ್ಲಿ ಹೋಗುವಾಗ ಇವರು ಇಲ್ಲಿರುವಂತಹ ಮಿಲಿಟರಿ ಮ್ಯಾನ್ ಇಬ್ಬರನ್ನ ಶೂಟ್ ಮಾಡ್ಬಿಡ್ತಾರೆ. ಇವ್ರನ್ನ ಶೂಟ್ ಮಾಡ್ತಾರೆ, ನಮ್ಮ ಇಂಡಿಯನ್ ಸಾಯ್ತಾರೆ ಅಲ್ಲಿ. ಅಲ್ಲಿ ಉಳಿದಿರುವಂತ ಒಬ್ಬ ನಮ್ದು ಮಿಲಿಟರಿ ಮ್ಯಾನ್ ಅದನ್ನ ಸೀಪ್ ತಗೊಂಡು ಇಲ್ಲಿ ಇವ್ರನ್ನ ಫಾಲೋ ಅಪ್ ಮಾಡ್ತಾನೆ. ಇಲ್ಲಿ ತನ ಫಾಲೋ ಅಪ್ ಮಾಡ್ತಾನೆ, ಯಾಕಂದ್ರೆ ಇಲ್ಲಿ ನಮ್ಗೆ ಫಾಲೋ ಅಪ್ ಮಾಡುವಂತ ಅಧಿಕಾರ ಇದೆ. ಸೊ ಇಲ್ಲಿ ತನ ಫಾಲೋ ಅಪ್ ಮಾಡಿ ಈ ಸೀಪ್ ನ ಕ್ಯಾಪ್ಚರ್ ಮಾಡ್ಕೋತಾರೆ. ಇದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಇಂಡಿಯಾಕ್ಕೆ ತಂದು ಒಪ್ಪಿಸ್ತಾರೆ. ಇದನ್ನ ಇಂಡಿಯಾಗೆ ಒಪ್ಪಿಸಿದ ಮೇಲೆ ಇದ್ರಾಗ ಇಬ್ರು ಇರ್ತಾರೆ, ಇಟಾಲಿಯನ್ಸ್ ಮಿಲಿಟರಿ ಮ್ಯಾನ್ಸ್ ಇಬ್ರು ಇರ್ತಾರೆ, ಅವರು ಸೀಪ್ ನಡೆಸೋರು. ಆ ಇಬ್ಬರನ್ನ ಅಟ್ಯಾಕ್ ಮಾಡ್ಕೋತಾರೆ ಇಂಡಿಯಾದವರು. ಅಟ್ಯಾಕ್ ಮಾಡಿ ತಮ್ಮ ಹತ್ರ ಇಟ್ಕೋತಾರೆ. ಇದು ಯಾವಾಗ ಆಗಿರೋದು ಕೇಸು, 15th ಫೆಬ್ರವರಿ 2012. ಇದು ಅವಾಗ ಆಗಿದೆ, ಬಟ್ ನ್ಯೂಸ್ ಆಗಿ ಯಾಕಿದ್ರೆ ಹೇಳ್ತೀನಿ. ಫಸ್ಟ್ ಅಷ್ಟೇ ನೀವು ಕರೆಕ್ಟ್ ಆಗಿ ಕತೆ ಕೇಳ್ಬೇಕು ಅಷ್ಟೇ. 12th of February 2012 ಇದು ಸೀಪ್ ಹೋಗ್ತಾ ಇತ್ತು. ಅದೇ ದಿನ ಶೂಟ್ ಮಾಡಿದ್ದಾರೆ. ಶೂಟ್ ಮಾಡಿ 2012 ಇವರಿಬ್ಬರನ್ನ ಆಲ್ರೆಡಿ ನಾವು ಕ್ಯಾಪ್ಚರ್ ಮಾಡ್ಕೊಂಡಿದೀವಿ. ಸೊ ದೀಸ್ 2 people ಆರ್ ವಿತ್ ನೋ ಇಂಡಿಯಾ ಹತ್ರ ಇದ್ದಾರೆ ಇಬ್ರು. ಇಂಡಿಯಾ ಹತ್ರ ಇದ ಮೇಲೆ ಇಂಡಿಯಾದವ್ರು ಸಡನ್ಲಿ ಆನ್ ದ ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಒಂದು ಕಮಿಟಿನ ಫಾರ್ಮ್ ಮಾಡುತ್ತೆ. ಅಂಡ್ ಆ ಕಮಿಟಿ ಫಾರ್ಮ್ ಮಾಡಿದ್ಮೇಲೆ ಕೇಸ್ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೇಸು ಟ್ರಾನ್ಸ್ಫರ್ ಆಗುತ್ತೆ. ಸೊ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ಕೇಸ್ನ ಇವ್ರಿಗೆ ಕೊಡಿ ಅಂತ. ಯಾರಿಗೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಅಂದ್ರೆ ಏನಾಗಿದೆ ತನಿಖೆ ಆಗಲಿ ಅಂತ, ಕರೆಕ್ಟ್ ಆಗಿ ಯಾರು ತಪ್ಪಿದೆ ಅಂತ ತನಿಖೆ ಆಗಲಿ ಅಂತ ಕೇಸ್ ಎಲ್ಲಿ ಹೋಗುತ್ತೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೋಗುತ್ತೆ. ಸೊ ಕೇಸ್ ಹೋಗುತ್ತೆ, ಇವ್ರು ಹೇಳ್ತಾರೆ ಸೊ ದಿಸ್ ಇಸ್ ದ ಕ್ರೈಮ್, ದಿಸ್ ಇಸ್ ದ ಮರ್ಡರ್, ಅಟೆಂಪ್ಟ್ ಟು ದ ಮರ್ಡರ್. ಇವ್ರು ಇಬ್ರಿಗೂ ಕೂಡ ಫಾಸಿ, ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ಬೇಕಂತ ಜಜ್ಮೆಂಟ್ ಬರುತ್ತೆ. ಆದ್ರೆ ಇಟಾಲಿ ಹೇಳುತ್ತೆ ಭಾರತ್ ತಪ್ಪು ಮಾಡ್ತಾ ಇದೀರಂತ. ಅಂಡ್ ಅಗೇನ್ ಇಟಾಲಿ ಮೀನ್ಸ್ ಇಟ್ಸ್ ಗ್ರ್ಯಾಂಡ್ ಮದರ್ ಆಫ್ ರಾಹುಲ್ ಗಾಂಧಿ. ಓಕೆ, ಇಟಾಲಿ ನಮ್ಗೆ ತುಂಬಾ ಇದರದ ನಮ್ಗೆ ಸಂಬಂಧ ಇದೆ. ಸೊ ಇಟಾಲಿ ಹೇಳುತ್ತೆ ನೋಡಿ ನಮ್ದು ನಿಮ್ಗೆ ತುಂಬಾ ಒಳ್ಳೆ ಸಂಬಂಧ ಇದೆ. ಇಂದಿರಾ ಗಾಂಧಿ ಕಾಲ ಹಿಡಿದು, ರಾಜೀವ್ ಗಾಂಧಿ ಕಾಲ ಹಿಡಿದು, ಸೋನಿಯಾ ಗಾಂಧಿ ಎಲ್ಲ ನಮ್ ಸಂಬಂಧ ಇದೆ, ಸಂಬಂಧ ಮುರ್ಕೋಬೇಡಿ ಅಂತ ಇಟಾಲಿ ಒಂದು ವಾರ್ನಿಂಗ್ ಕೊಡುತ್ತೆ. ಇಂಡಿಯಾ ಹೇಳುತ್ತೆ when it is threat to our security we will never bother any relation ಅಂತ ಹೇಳುತ್ತೆ ಇಂಡಿಯಾ. ನಮ್ಮ ಸೆಕ್ಯೂರಿಟಿ ನಮ್ಮ ಆಂತರಿಕ ಭದ್ರತೆಗೆ ತೊಂದರೆ ಆದ್ರೆ ನಮ್ಗೆ ಯಾರು ನಿಮ್ ಸಹಕಾರ ಬೇಕಾಗಿಲ್ಲ, ನಿಮ್ ಫ್ರೆಂಡ್ಶಿಪ್ ಬೇಕಾಗಿಲ್ಲ ಅಂತ. ಅಂಡ್ ದಟ್ ಇಸ್ ರೈಟ್ ಡಿಸಿಷನ್ ಟೇಕನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ. ಎಸ್, ಬಿಕಾಸ್ ನಿಮ್ ಪಾರ್ಟ್ ಸೆಕೆಂಡರಿ, ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಸೆಕೆಂಡ್ ಪಾರ್ಟ್, ಬಟ್ ಫಸ್ಟ್ country is first. And being a prime minister, being a president, being the supreme court,
ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದೀಸ್ ಬಾಡೀಸ್ ಟು ಪ್ರೊಟೆಕ್ಟ್ ದ ಕಂಟ್ರಿ ಅಂಡ್ ದ ಸಿಟಿಜನ್ಸ್. ಹಾಗಾಗಿ ಕಂಟ್ರಿ ಹೇಳುತ್ತೆ ಎಸ್ ಅವ್ರಿಗೆ ಮರ್ಡರ್ ಆಗ್ಬೇಕಂತ. ಅವಾಗ ಇಟಾಲಿ ಹೇಳುತ್ತೆ ಮರ್ಡರ್ ಮಾಡಬೇಡಿ, ಯಾಕಂದ್ರೆ ಕ್ಯಾಪಿಟಲ್ ಪನಿಷ್ಮೆಂಟ್ ಇಟಾಲಿಯಲ್ಲಿ ಇಲ್ಲ. ದೇರ್ ಇಸ್ ನೋ ಎನಿ ಕ್ಯಾಪಿಟಲ್ ಪನಿಷ್ಮೆಂಟ್ ಪ್ರೊವಿಷನ್ ಇನ್ ದ ಇಟಾಲಿ ಅಂಡ್ ಮೋಸ್ಟ್ ಆಫ್ ದ ಯುರೋಪಿಯನ್ ಸ್ಟೇಟ್ಸ್. ತುಂಬಾ ಸ್ಟೇಟ್ ಅಲ್ಲಿ ಇದೆ ಇನ್ನು ಯಾವುದು ಪನಿಷ್ಮೆಂಟ್, ಇಂಡಿಯಾದಲ್ಲಿ ಇದೆ, ಇಂಡಿಯಾದಲ್ಲಿ ನಾವು ಕೊಡ್ತೀವಿ. ಆದ್ರೆ ಇಟಾಲಿಯಲ್ಲಿ ಇಲ್ಲಿವರೆಗೂ ಕೂಡ ಅವರು ಕ್ಯಾಪಿಟಲ್ ಪನಿಷ್ಮೆಂಟ್ ಅವರಿಗೆ ಇಲ್ಲ. ಅವರು ಅದನ್ನ ಒಂಥರ ಪಾಪ ಅಂತ ತಿಳ್ಕೊತಾರೆ. ಒಬ್ಬರನ್ನ ಇರುವಂತ ಜೀವನ ಕೊಲ್ಲೋದು ದಟ್ ಈಸ್ ಸೀನ್ ಅಂತ, ಪಾಪ ಅಂತ. ಹಾಗಾಗಿ ಅವ್ರು ಅಂತಾರೆ ಆ ಕೇಸ್ ನಾವು ಮ್ಯಾನೇಜ್ ಮಾಡ್ತೀವಿ, ಅವ್ರ ಇಬ್ಬರನ್ನ ನಮಗೆ ಟ್ರಾನ್ಸ್ಫರ್ ಮಾಡಿ ಅಂತ, ನಮಗೆ ಕಳಿಸಿ ನಾವು ಅವ್ರಿಗೆ ಪನಿಷ್ಮೆಂಟ್ ಕೊಡ್ತೀವಿ ಅಂತ. ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳುತ್ತೆ ನೋ, ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಬಿಲೀಫ್ ಅಂತ, ನಮ್ಗೆ ನಂಬಿಕೆ ಇಲ್ಲ ಅಂತ. ಅವಾಗೆ 2013 ಒಂದು ವರ್ಷ ಇಲ್ಲೇ ಇರ್ತಾರೆ. 2013 ಅವ್ರು ಇಬ್ಬರು ಅಂತಾರೆ ನಮ್ಗೆ ಕ್ರಿಶ್ಚಿಯನ್ ಅಂದ್ರೆ, ಈಗ ಇಟಾಲಿ ಅಂದ್ರೆ ಫುಲ್ಲಿ ಕ್ರಿಶ್ಚಿಯನ್ಸ್, ರೋಮ್ ಕ್ಯಾಥೋಲಿಕ್. ಅವ್ರಂತಾರೆ ನಮ್ ಕ್ರಿಶ್ಚಿಯನ್ ದೊಡ್ಡ ಹಬ್ಬ, ಆ ಹಬ್ಬಕ್ಕಾದ್ರೂ ಬಿಡಿ ಅಂತ, ಹಬ್ಬಕ್ಕಾದ್ರೂ ಬಿಡಿ, ಹಬ್ಬ ನಾವು ಮಾಡ್ಕೊಂಡು ಮತ್ತೆ ರಿಟರ್ನ್ ಬರ್ತೇವೆ ಅಂತ ಹೇಳ್ತಾರೆ ಇಬ್ರು. ಅವಾಗ ಇಂಡಿಯಾ ಹೇಳ್ತಾರೆ ಇದು ಏನು ಹುಲ್ಲು ಬಣ್ಣ ಅಂದ್ರೆ, ಹುಲ್ಲು ಅಂದ್ರೆ ಗೊತ್ತಾಗತ್ತಾ, ಸೊ ಇದು ಮೊಸಳೆ ಆಟ ಅಂದ್ರೆ ಒಂದು ಇದು ಐತಲ್ಲ, ಅದು ಸುಳ್ಳು ಹೇಳಿ ಹೋಗ್ತಾರಲ್ಲ, ಅದು ಆತರ ಬೇಡ, ಗೊತ್ತಾಗತ್ತೆ ನಮ್ಗೆ ಅಂತ ಹೇಳ್ತಾರೆ. ಅವಾಗ ಇವರು ಸುಪ್ರೀಂ ಕೋರ್ಟಿಗೆ ಫೈಲ್ ಹಾಕ್ತಾರೆ, ನಮ್ಗೆ ದಿಸ್ ಈಸ್ ಅಗೇನ್ಸ್ಟ್ ಅವರ್ ರೈಟ್ ಅಂತ. ನಮ್ದೊಂದು ರೈಟ್ ಇದೆ, ತಪ್ಪು ಮಾಡಿರ್ಬೋದು, ನಮ್ಗೆ ಅರೆಸ್ಟ್ ಮಾಡಿದ್ರೆ, ಆದ್ರೆ ನಮ್ದೇ ಒಂದು ಹಬ್ಬವನ್ನ ಆಚರಿಸುವಂತ ಹಕ್ಕು ನಮ್ಗೆ ಇದ್ದೇ ಇದೆ, ಅದಕ್ಕಾದ್ರೂ ನಮ್ಗೆ ರೈಟ್ಸ್ ಕೊಡಿ, ನಮ್ಗೆ ಒಂದು ಅವಕಾಶ ಕೊಡಿ ಅಂತ ಸುಪ್ರೀಂ ಕೋರ್ಟಿಗೆ ಅವರು ಒಂದು ಪೆಟಿಷನ್ ಹಾಕ್ತಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಒಂದು ಅಗ್ರಿಮೆಂಟ್ ಆಗಲಿ ಅಂತ ಇಟಾಲಿ ಮತ್ತೆ ಇಂಡಿಯಾ ಬಿಟ್ವೀನ್. ಅವಾಗ ಇಟಾಲಿ ಹೇಳುತ್ತೆ ಅವ್ರನ್ನ ಕಳಿಸಿ ಹಬ್ಬ ಮಾಡ್ಕೊಂಡು ಮತ್ತೆ ನಾವು ರಿಟರ್ನ್ ಕಳಿಸ್ತೇವೆ ಅಂತ ಹೇಳ್ತಾರೆ. ಅವಾಗ ಇಬ್ರು ಕೂಡ 2013 ಇಟ್ಲಿಗೆ ಹೋಗ್ತಾರೆ. ಇಬ್ರು ಯಾರು ಯಾರು ಮರ್ಡರ್ ಮಾಡಿದ್ರಲ್ಲ ಇಂಡಿಯನ್ಸ್ ನ, ಅವ್ರಿಬ್ರು ಹೋಗ್ತಾರೆ. ಇಬ್ರು ಹೋದ್ಮೇಲೆ 2014 ಆಗತ್ತೆ, ಕಳಿಸೋದಿಲ್ಲ ಅವರು, ಯಾರು ಇಟಾಲಿದವರು. ಇಂಡಿಯಾದವ್ರು ಹೇಳ್ತಿರ್ತಾರೆ ಕಳಿಸಿ 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 ಅಂತ. ಅವ್ರಂತಾರೆ ನೀವು ಮರ್ಡರ್ ಮಾಡಂಗ್ ತಾನೆ, ಅವಾಗಷ್ಟೇ ಕಳಿಸ್ತೀವಿ ಅಂತ. ಮರ್ಡರ್ ಮಾಡಂಗಿಲ್ಲ ಕಳಿಸ್ತೀವಿ, ಮರ್ಡರ್ ಮಾಡಿದ್ರೆ ನಾವು ಕಳ್ಸಂಗಿಲ್ಲ ಅಂತ ಹೇಳ್ತಾರೆ ಅವರು. ಅವ್ರು ಇಂಡಿಯಾ ಹೇಳುತ್ತೆ ನಾವು ಮರ್ಡರ್ ಮಾಡಂಗಿಲ್ಲ ಕಳಿಸಿ ಅಂತ. ಅವಾಗ ಮತ್ತೆ 2017 ರಿಟರ್ನ್ ಕಳಿಸ್ತಾರೆ. 2017 ರಿಟರ್ನ್ ಕಳಿಸಿದ ಮೇಲೆ ಇನ್ನು 2015 ಅವ್ರು ಮತ್ತೆ ರಿಟರ್ನ್ ಬರ್ತಾರೆ ಇಂಡಿಯಾಗೆ. ರಿಟರ್ನ್ ಬಂದ ಮೇಲೆ ಅವ್ರನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳುತ್ತೆ ಏನಾದ್ರೂ ಇವ್ರಿಗೆ ಪನಿಷ್ಮೆಂಟ್ ಆಗ್ಲೇಬೇಕು, ಹಿಂಗಿಟ್ರೆ ಇದು ಒಂಥರ ರಾಂಗ್ ಮೆಸೇಜ್ ಹೋಗುತ್ತಂತೆ ಎಲ್ಲರಿಗೆ, ಹಂಗೆ ಆದಷ್ಟು ಬೇಗ ಅವ್ರಿಗೆ ಪನಿಷ್ಮೆಂಟ್ ಆಗ್ಬೇಕಂತ. ಅವಾಗ ಇವರು ಎಲ್ಲಿ ಹೋಗ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಕೋರ್ಟಿಗೆ ಹೋಗ್ತಾರೆ. ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಕೋರ್ಟಿಗೆ ಹೋಗ್ತಾರೆ, ನಮಗೆ ಜಸ್ಟಿಸ್ ಬೇಕಂತ. ಅವಾಗ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಕೋರ್ಟಿಗೆ ಹೋಗ್ತಾರೆ. ಯಾರು ಇಟಲಿ ಹೋಗುತ್ತೆ, ಇಟಲಿ ದೇಶನೇ ಹೋಗುತ್ತೆ, ನಮ್ಮ ಪ್ರಜೆಗಳನ್ನ ರಕ್ಷಣೆ ಮಾಡಿ ಕೊಡಿ ಅಂತ. ಎದಕ್ಕೆ? ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಕೋರ್ಟ್. ಟ್ರಿಬ್ಯುನಲ್ ಕೋರ್ಟ್ ಅಂದ್ರೆ ಅದೊಂದು ಬಾಡಿ, ಅದು ಯಾಕಂದ್ರೆ ಯಾರದೇ ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸಕ್ಕೆ ಒಂದು ಟ್ರಿಬ್ಯುನಲ್ ಇರುತ್ತೆ ಅದು. ಅಂಡ್ ದಿಸ್ ಇಸ್ ದ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್. ಆ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಏನ್ ಹೇಳುತ್ತಂದ್ರೆ, ನೋಡಿ ಇಟ್ಲಿ, ನೋಡಿದ ದೇಶ ಭಾರತ, ಇಬ್ಬರು ಏನಾಗಿದೆ ತಪ್ಪಾಗಿದೆ ಬಿಟ್ಬಿಡಿ, ನಿಮ್ ಪಾಡಿಗೆ ಬಿಡಿ ಅಷ್ಟು ಹೇಳುತ್ತೆ. ಬಟ್ ಸೊಲ್ಯೂಷನ್ ಕೊಡಂಗಿಲ್ಲ ಅದು. ಯಾವುದು? ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಕೋರ್ಟ್ ಏನು ಸೊಲ್ಯೂಷನ್ ಕೊಡಂಗಿಲ್ಲ. ಆವಾಗ ಈಜಿಪ್ಟ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಅಲ್ಲಿಗೆ ಹೋಗುತ್ತೆ ಕೇಸ್. ಇದು ಯಾವಾಗ? 2017 ಅಲ್ಲಿ ಕೇಸ್ ಹೋಗುತ್ತೆ. ಅಲ್ಲಿ ಕೇಸ್ ಅಲ್ಲಿ ಹೋದ್ಮೇಲೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ 3 ವರ್ಷ ತಗೊಳುತ್ತೆ ಅದನ್ನ ಸ್ಟಡಿ ಮಾಡಕ್ಕೆ. ಆ ಸ್ಟಡಿ ಮಾಡಿದ್ಮೇಲೆ ಈಗ ರೀಸೆಂಟ್ಲಿ ಜಜ್ಮೆಂಟ್ ಬಂದಿರೋದು ಆನ್ ಜುಲೈ. ಸೊ ದಿಸ್ ರಿಪೋರ್ಟ್ ಕೇಮ್ ಇನ್ 2020 ಜುಲೈ 2ನೇ ತಾರೀಕಿಗೆ. ಸೊ ಜುಲೈ 2ನೇ ತಾರೀಕಿಗೆ ರಿಪೋರ್ಟ್ ಬಂತು, ಜಜ್ಮೆಂಟ್ ಬಂತು. ಎಲ್ಲಿಂದ? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್. ಅಂಡ್ ದಿಸ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇದು ಎಲ್ಲಿದೆ ಅಂದ್ರೆ ದಿಸ್ ಹೆಡ್ ಕ್ವಾರ್ಟರ್. ಎಲ್ಲಿದೆ ಹೆಡ್ ಕ್ವಾರ್ಟರ್? ದ ಹೇಗ್. ಎಲ್ಲಿ ಬರುತ್ತೆ ದ ಹೇಗ್? ವೆರಿ ಗುಡ್. ದ ಹೇಗ್ ಬರೋದು ನೆದರ್ಲ್ಯಾಂಡ್ ಅಲ್ಲಿ. ಸೊ ನೆದರ್ಲ್ಯಾಂಡ್ ಅಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಅಂಡ್ ದಿಸ್ ಇಸ್ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್, ಬಟ್ ಇಟ್ ಇಸ್ ನಾಟ್ ಅ ಆಫಿಷಿಯಲ್ ಕೋರ್ಟ್. ದಿಸ್ ಅಂದ್ರೆ ಆರ್ಬಿಟ್ರೇಷನ್ ಅಂದ್ರೆ ಗೊತ್ತಾಗುತ್ತೆ. ವಾಟ್ ಇಸ್ ಆರ್ಬಿಟ್ರೇಷನ್? ಆರ್ಬಿಟ್ರೇಷನ್ ಅಂದ್ರೆ ಯಾವುದೇ ಪಾರ್ಟಿ ಬಂದ್ರೆ ಏನಾದ್ರು ಅಂದ್ರೆ ಯಾವುದೋ ಒಂದು ಸಮಸ್ಯೆ ಆಗಿರುತ್ತೆ, ಅದಕ್ಕೆ ಬಂದಿರ್ತಾರೆ, ಸುಮ್ಮನೆ ಏನು ಮಜಾ ಮಾಡಕ್ ಬಂದಿರಲ್ಲ ಅವರು. ಸೊ ಇಫ್ ಎನಿ 2 parties ಕಮ್ಸ್, ಎದಕ್ಕೆ? ಟು ರಿಸಾಲ್ವ್ ದ ಡಿಸ್ಪ್ಯೂಟ್ಸ್ ಅಂತೇಳಿ. ಆ ಡಿಸ್ಪ್ಯೂಟ್ ನ ರಿಸಾಲ್ವ್ ಮಾಡುವಂತ ಒಂದು ಬಾಡಿ ಅಷ್ಟೇ ಇದು, ದಟ್ ಇಸ್ ಆರ್ಬಿಟ್ರೇಷನ್ ಅಂತ. ಬಟ್ ಇಟ್ ಇಸ್ ನಾಟ್ ಅ ಇಂಟರ್ನ್ಯಾಷನಲ್ ಕೋರ್ಟ್. ಇಂಟರ್ನ್ಯಾಷನಲ್ ಕೋರ್ಟ್ ಯಾವುದು? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ದಿಸ್ ಇಸ್ ದ ಇಂಟರ್ನ್ಯಾಷನಲ್ ಕೋರ್ಟ್. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂಡ್ ದಿಸ್ ಇಸ್ ದ ಕೋರ್ಟ್ ಆಫ್ ಯುನೈಟೆಡ್ ನೇಷನ್. ಅದಕ್ಕೆ ಅಂತಾರೆ ದ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತೇಳಿ. ಸೊ ದಿಸ್ ಇಸ್ ದ ಕೋರ್ಟ್, ಬಟ್ ಇದಕ್ಕೆ ಅಲ್ಟರ್ನೇಟಿವ್ ಅದು ಯಾವುದು? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್. ದಿಸ್ ಇಸ್ ಡಿಫರೆಂಟ್ ಅಂಡ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇಸ್ ಡಿಫರೆಂಟ್. International Court of Justice is the part of United Nations, but International Court of Arbitration, it is independent of United Nations, and this is a intergovernmental organization. Intergovernmental organization. What is intergovernmental? Intergovernmental ಅಂದ್ರೆ ಗೌರ್ಮೆಂಟ್ ಕೂಡಿ ಮಾಡ್ಕೊಂಡಿರುವಂತ ಒಂದು ಇದು, ಅದು ಒಂದು ಸಂಸ್ಥೆ ಅಷ್ಟೇ. ಓಕೆ. ಸೊ ಹಾಗಾಗಿ
ಅಲ್ಲಿ ಕೇಸ್ ಹೋಗುತ್ತೆ 2017ರಲ್ಲಿ. ಅವ್ರು 3 ವರ್ಷ ತಗೋತಾರೆ ಸ್ಟಡಿ ಮಾಡಕ್ಕೆ. ಅಂಡ್ ಜುಲೈ 2ನೇ ತಾರೀಕಿಗೆ ಜಜ್ಮೆಂಟ್ ಬರುತ್ತೆ. ಆ ಜಜ್ಮೆಂಟ್ ಏನು ಅದು ತುಂಬಾ ಇಂಪಾರ್ಟೆಂಟ್. ವಾಟ್ ಈಸ್ ದೇರ್ ಇನ್ ದ ಜಜ್ಮೆಂಟ್. ಇಲ್ಲಿ ತನಕ ಹಿಸ್ಟ್ರಿ ಆಯ್ತು, ಆದ್ರೆ ಜಜ್ಮೆಂಟ್ ಏನಿದೆ ಅದು ನೆಕ್ಸ್ಟ್ ಹೇಳ್ತೀನಿ ನೋಡಿ. ಸೊ ಜಜ್ಮೆಂಟ್ ಬರುತ್ತೆ. ಸೊ ಫಸ್ಟ್ ಜಜ್ಮೆಂಟ್ ಇನ್ ದ ಫೇವರ್ ಆಫ್ ಇಂಡಿಯಾ, ಅಂದ್ರೆ ಇಂಡಿಯಾದ ಫೇವರ್ ದಾಗ ಏನ್ ಕೊಡ್ತು ಜಜ್ಮೆಂಟ್. ಅಂಡ್ ಇನ್ ದ ಫೇವರ್ ಆಫ್ ಇಟಾಲಿ ಏನಿತ್ತಂತ, ಇನ್ ದ ಫೇವರ್ ಆಫ್ ಇಟಾಲಿ ಅಂದ್ರೆ ಇಟಾಲಿಗೆ ಏನ್ ಬೆನಿಫಿಟ್ ಆಯ್ತು ಮತ್ತೆ ಇಂಡಿಯಾಗೆ ಏನ್ ಬೆನಿಫಿಟ್ ಅಥವಾ ಸಕ್ಸೆಸ್ ಯಾರಿಗೆ ಸಿಕ್ತು, ಅದು ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಜಜ್ಮೆಂಟ್. ಸೊ ಜಜ್ಮೆಂಟ್ ಅಲ್ಲಿ ಫಸ್ಟ್ ಪಾಯಿಂಟ್ ಹೇಳ್ತು ಏನಂದ್ರೆ, ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತಂದ್ರೆ 1ನೇ ಪಾಯಿಂಟ್ ಇದು ಇಂಡಿಯಾಗೆ ಸಕ್ಸೆಸ್ ಆಗಿದೆ ಅಂತ, ಸ್ಮಾಲ್ ಸಕ್ಸೆಸ್. ಯಾಕಂದ್ರೆ ಇಂಡಿಯಾ ನೇವಿಗೇಷನ್ ಮಾಡುವಾಗ ಅಥವಾ ತಮ್ಮ ಇದರಲ್ಲೇ ತಮ್ಮ ರೀಜನ್ ಅಲ್ಲೇ ತಮ್ಮ ಕಾಂಟಿಷನ್ ಅಲ್ಲೇ ಅದು ಇದು ಮಾಡ್ತಾ ಇದೆ, ಫಿಶಿಂಗ್ ಮಾಡ್ತಾ ಇದೆ. ಅದನ್ನ ಎಕ್ಸ್ಪ್ಲೈಟ್ ಮಾಡುವಂತದ್ದು, ಅದನ್ನ ಅಟ್ಯಾಕ್ ಮಾಡುವಂತ ಅಧಿಕಾರ ಇಟ್ಲಿಗಿಲ್ಲ ಅಂತ ಫಸ್ಟ್ ಹೇಳುತ್ತೆ. ಯಾವುದು? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್. ಅಂಡ್ ಸೆಕೆಂಡ್ ಪಾಯಿಂಟ್ ಏನ್ ಹೇಳುತ್ತಂದ್ರೆ ಇಂಡಿಯಾಗೆ ಏನ್ ಲಾಸ್ ಆಗಿದೆ ಅದಕ್ಕೆ ಕಂಪನ್ಸೇಷನ್ ಸಿಗ್ಬೇಕಂತ. ಕಂಪನ್ಸೇಷನ್ ಅಂದ್ರೆ ಗೊತ್ತಾಗುತ್ತಾ? ವಾಟ್ ಇಸ್ ಕಂಪನ್ಸೇಷನ್? ಪರಿಹಾರ ಸಿಗ್ಬೇಕಂದ್ರೆ ಎಷ್ಟು ಜನ ಸತ್ತಿದ್ದಾರೆ ಅದರ ವ್ಯಾಲ್ಯೂ, ಆ ಶಿಪ್ ಡ್ಯಾಮೇಜ್ ಆಗಿದೆ ಅದರ ವ್ಯಾಲ್ಯೂ, ಮತ್ತೆ ಎಷ್ಟೋ ಜನ ಅಂದ್ರೆ ಒಟ್ ಏನ್ ಲಾಸ್ ಆಗಿದೆ, ಫಿಸಿಕಲ್ ಆಗಲಿ ಎಮೋಷನಲ್ ಆಗಲಿ ಅಥವಾ ಯಾವುದೇ ಹ್ಯೂಮನ್ ಲಾಸ್ ಆಗಲಿ, ಅದರ ಟೋಟಲ್ ಕಂಪನ್ಸೇಷನ್ ಇಟ್ಲಿ ಕೊಡ್ಬೇಕಂತ 2 ಜಜ್ಮೆಂಟ್ ಇನ್ ದ ಫೇವರ್ ಆಫ್ ಇಂಡಿಯಾ ಬರುತ್ತೆ. ಅಂಡ್ ಟು ಏನು ಬರುತ್ತೆ ಅಂದ್ರೆ ಇಟಲಿ ಕೂಡ ಇನ್ ದ ಫೇವರ್ ಆಫ್ ಇಟಲಿ, ಅದು ಲಾಸ್ ಫಾರ್ ಇಂಡಿಯಾ. ಅರ್ಥ ಆಗ್ತಾ ಇದೆಯಾ? ಇವ್ರಿಗೆ ಏನ್ ಫೇವರ್ ಮಾಡಿದ್ದಾರೆ ಅದು ಇಂಡಿಯಾಗೆ ಲಾಸ್, ಹಿನ್ನಡೆ. ಅಂಡ್ ಇವ್ರಿಗೆ ಏನ್ ಕೊಟ್ಟಿದ್ದಾರೆ ಅದು ಅವ್ರಿಗೆ ಹಿನ್ನಡೆ ಆಗುತ್ತೆ. ಸೊ ಇವ್ರಿಗೆ ಏನ್ ಹೇಳುತ್ತಂದ್ರೆ, ಸೊ ಸುಪ್ರೀಂ ಕೋರ್ಟ್ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ರೆಡಿ ಏನ್ ಹೇಳಿತ್ತಂದ್ರೆ, ಇದು ಏನ್ ಕೇಸ್ ಇದೆ ಅಲ್ಲ, ಈ ಕೇಸು ಯಾವುದು ಎಂಡ್ರಿಕಾ ಲೆಕ್ಸಿ ಕೇಸ್ ಅಂತ ತುಂಬಾ ಫೇಮಸ್ ಆಗಿರೋದು. ಇದು ಕ್ವಶನ್ ಬರ್ಬೋದು ನಿಮಗೆ, ವಾಟ್ ಈಸ್ ದ ಎಂಡ್ರಿಕಾ ಲೆಕ್ಸಿ ಕೇಸ್ ಅಂತ ಹೇಳಿ. ಎಂಡ್ರಿಕಾ ಲೆಕ್ಸಿ ಕೇಸ್ ಇಸ್ ದ ಕೇಸ್ ರಿಲೇಟೆಡ್ ಟು ದ ಇಟಲಿ ಅಂಡ್ ಇಂಡಿಯಾ. ಈ ಎಂಡ್ರಿಕಾ ಲೆಕ್ಸಿ ಕೇಸ್ ಇದೆ ಅಲ್ಲ, ನಮ್ ಸುಪ್ರೀಂ ಕೋರ್ಟಿಗೆ ಕೊಡಿ, ನಮ್ ಸುಪ್ರೀಂ ಕೋರ್ಟ್ ದವರೇ ಮ್ಯಾನೇಜ್ ಮಾಡ್ತಾರೆ ಅಂತ ಆಲ್ರೆಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೇಳ್ಕೊಂಡಿರುತ್ತೆ. ಯಾರಿಗೆ? ಯುನೈಟೆಡ್ ನೇಷನ್ಗೆ. ಆದ್ರೆ ಇದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕೇಳ್ಕೊಂಡಿರುತ್ತೆ ಏನಂದ್ರೆ, ಈ ಕೇಸು ನೀವ್ ಯಾಕೆ ಮ್ಯಾನೇಜ್ ಮಾಡ್ತೀರಿ, ನಾವೇ ಮ್ಯಾನೇಜ್ ಮಾಡ್ಕೋತೇವೆ ಅಂತ. ಯಾಕಂದ್ರೆ ನೀವೇ ಹೇಳಿದಿರಾ ಅಪ್ ಟು 24 ನಾಟಿಕಲ್ ಮೈಲ್ ಇದು ಸಂಬಂಧಪಡಂಗಿಲ್ಲ ಅಂತ ನೀವೇ ಹೇಳಿದಿರಾ. ಹಾಗಾಗಿ ಇದು ನಮ್ ಸಂಬಂಧಪಟ್ಟಿರುವಂತ ಕೇಸ್ ಇದು, ಹಾಗಾಗಿ ನಾವೇ ಮ್ಯಾನೇಜ್ ಮಾಡ್ಕೋತೀವಿ ಅಂತ ಫಸ್ಟ್ ಹೇಳಿದ್ರು, ಅಂದ್ರೆ ಇಲ್ಲಿ ಹೋಗಿಂತ ಮುಂಚೆ. ಆದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಹೇಳುತ್ತೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಇದು ಎಲ್ಲಿ ಆಗಿದೆ ಅಂತ, ಏನ್ ಈ ಕಡೆ ಆಗಿದೆ ಈ ಕಡೆ ಆಗಿದೆ ಗೊತ್ತಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾವಿಂಗ್ ನೋ ರೈಟ್ಸ್ ಫಾರ್ ಡೂಯಿಂಗ್ ದ ಪ್ರೊಸೀಡಿಂಗ್ ಅಂತ. ಪ್ರೊಸೀಡಿಂಗ್ ಅಂದ್ರೆ ಗೊತ್ತಾಗತ್ತಾ? ಈ ಕೇಸ್ ನ ಪ್ರೊಸೀಡ್ ಮಾಡಕ್ಕೆ ಅಥವಾ ಡಿಸ್ಕಸ್ ಮಾಡಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಅಂತ ಹೇಳುತ್ತೆ ಇಂಡಿಯಾಗೆ. ದಟ್ ಇಸ್ ದ ಒಂದೇ ಸೋಲು ಭಾರತಕ್ಕಾಗಿರುವಂತದ್ದು. ಅಂಡ್ ಸೆಕೆಂಡ್ ಒನ್, ಇಂಡಿಯಾಗೆ ಏನ್ ಹೇಳುತ್ತಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳುತ್ತೆ ಅದು, ನೋಡಿ ಈ ತರ ಏನಾದ್ರೂ ಕೇಸ್ ಆದ್ರೆ, ಕ್ರಿಮಿನಲ್ ಕೇಸ್ ಆದ್ರೆ ಅದು ಅನ್ಕ್ಲೋಸ್ ಇದೆಯಲ್ಲ, ಅನ್ಕ್ಲೋಸ್ ಅಂದ್ರೆ ಏನು ಗೊತ್ತಾ? ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆಫ್ ಲಾ ಆನ್ ದ ಸಿ. ಅದರಲ್ಲಿ ಇದು ಮರ್ಡರ್ ಕೇಸ್ ಬಗ್ಗೆ ಏನು ಮೆನ್ಷನ್ ಇಲ್ಲ ಅಂತ. ಈ ಇದರಲ್ಲಿ ಅನ್ಕ್ಲೋಸ್ ಅಲ್ಲಿ 4 ಪಾಯಿಂಟ್ ಮೆನ್ಷನ್ ಇದಾವೆ. ಅದರಲ್ಲಿ ಫಸ್ಟ್ ಪಾಯಿಂಟ್ ಏನು, ಇವಾಗ ಏನ್ ಹೇಳ್ತೀನಿ ನೋಡಿ, ಇಲ್ಲಿ 4 ರೀಜನ್ ಇದಾವಲ್ಲ ಇಲ್ಲಿವರೆಗೂ, ಈ 4 ರೀಜನ್ ವರೆಗೂ ಏನಾದ್ರೂ ಮರ್ಡರ್ ಆಗ್ಲಿ ಅದಕ್ಕೆ ಎಷ್ಟು ಪನಿಷ್ಮೆಂಟ್ ಆಗಬೇಕು, ಏನಾಗಬೇಕು, ಈ ಲಾದಲ್ಲಿ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಈ ಲಾದಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಈ ಅಪ್ ಟು ಕಾಂಟಿಗ್ಯೂಷನ್ ಇಲ್ಲಿವರೆಗೂ ಯಾವುದೇ ಸ್ಟೇಟ್ ಆಗ್ಲಿ ಯಾವುದೇ ಗೌರ್ಮೆಂಟ್ ಆಗ್ಲಿ ಲಾ ಮಾಡಬಹುದು. ಎದ್ರ ಮೇಲೆ ಮಾಡಬಹುದು? ಟ್ಯಾಕ್ಸೇಷನ್ ಮೇಲೆ ಮಾಡಬಹುದು. ಸೊ ದೇ ಕ್ಯಾನ್ ಫ್ರೇಮ್ ದ ಲಾ ಆನ್ ದ ಟ್ಯಾಕ್ಸೇಷನ್. ಅಂಡ್ ಸೆಕೆಂಡ್ ಒನ್ ದೇ ಕ್ಯಾನ್ ಫ್ರೇಮ್ ದ ಲಾ ಆನ್ ದ ಕಸ್ಟಮ್ಸ್. ಕಸ್ಟಮ್ಸ್ ಅಂದ್ರೆ ಗೊತ್ತಾಗತ್ತಾ? ಅಲ್ಲಿ ಬರುವಂತ ವಸ್ತುಗಳು ಎಲ್ಲಿಂದ ಆಯಾತ ನಿರ್ಯಾತ ಆಗುತ್ತೆ, ಅದು ಕಸ್ಟಮ್ಸ್. ಅಂಡ್ ಥರ್ಡ್ ಒನ್ ಒಂದು ಟ್ಯಾಕ್ಸೇಷನ್, ಸೆಕೆಂಡ್ ಕಸ್ಟಮ್ಸ್, ಇನ್ನೊಂದು ಬರುತ್ತೆ ಥರ್ಡ್ ಒನ್ ಸೊ ಇವಾಗ ಲಾ ಎದ್ರ ಮೇಲೆ ಮಾಡಬಹುದು ಅವರು? ಟ್ಯಾಕ್ಸೇಷನ್ ಮೇಲೆ ಲಾ ಮಾಡಬಹುದು ಅಥವಾ ಕಸ್ಟಮ್ಸ್ ಮೇಲೆ ಮಾಡಬಹುದು. ಫಸ್ಟ್ ಒನ್ ಟ್ಯಾಕ್ಸೇಷನ್ ಮೇಲೆ ಲಾ ಮಾಡಬಹುದು ಅಂಡ್ ಸೆಕೆಂಡ್ ಒನ್ ಕಸ್ಟಮ್ಸ್ ಮೇಲೆ ಲಾ ಮಾಡಬಹುದು. ಅಂಡ್ ಥರ್ಡ್ ಒನ್ ಯಾವ್ದಾದ್ರು ಕಂಟ್ರಿ ಪೊಲ್ಯೂಷನ್ ಮಾಡ್ತಾ ಇದೆ ಅಂದ್ರೆ ಅದ್ರ ಮೇಲೆ ಪನಿಷ್ಮೆಂಟ್ ಕೊಡೋದಾಗ್ಲಿ ಅದ್ರ ಮೇಲೆ ಲಾ ಮಾಡಬಹುದು. ಅಂಡ್ ಫೋರ್ತ್ ಒನ್ ಇಸ್ ಫಿಶಿಂಗ್, ಎಲ್ಲಿ ತನಕ ಫಿಶಿಂಗ್ ಮಾಡಬಹುದು, ಯಾರು ಮಾಡಬಹುದು, ಅದ್ರ ಮೇಲೆ ಲಾ ಮಾಡಬಹುದು. ಸೊ ದೀಸ್ 4 ಟಾಪಿಕ್ಸ್ ಆರ್ ಮೆನ್ಷನ್ ಅಂಡರ್ ದ ಅನ್ಕ್ಲಾಸ್, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆಫ್ ಲಾ ಆನ್ ಸಿ ಅನ್ಕ್ಲಾಸ್. ಇದರಲ್ಲಿ ಅಷ್ಟೇ ಮೆನ್ಷನ್ ಇದೆ. ಆದ್ರೆ ಯಾರ್ದಾದ್ರು ಮರ್ಡರ್ ಆದ್ರೆ, ಯಾವ್ದಾದ್ರು ಕ್ರಿಮಿನಲ್ ಕೇಸ್ ಆದ್ರೆ ಅದ್ರ ಬಗ್ಗೆ ಯಾವ ತರ ಕಂಪನ್ಸೇಷನ್ ಆಗಬೇಕು ಅದ್ರ ಬಗ್ಗೆ ಏನೂ ಬರೆದಿಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಸುಪ್ರೀಂ ಇದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಹೇಳುತ್ತೆ, ನೋಡಿ
ಇದು ನೀವೇ ಪ್ರೊಸೀಡಿಂಗ್ ಮಾಡುವಂತದ್ದು ರೈಟ್ಸ್ ನಿಮ್ಗಿಲ್ಲ ಅಂತ. ಯಾಕಂದ್ರೆ ಅನ್ಕ್ಲಾಸ್ ಅಲ್ಲಿ ಇಲ್ಲಿ ಮೆನ್ಷನ್ ಇಲ್ಲ ಅಂತ. ಯಾಕಂದ್ರೆ ಅನ್ಕ್ಲಾಸ್ ಮೆನ್ಷನ್ ಮಾಡೋದು ಓನ್ಲಿ ರಿಗಾರ್ಡಿಂಗ್ ದ ಟ್ಯಾಕ್ಸೇಷನ್, ರಿಗಾರ್ಡಿಂಗ್ ದ ಕಸ್ಟಮ್ಸ್, ರಿಗಾರ್ಡಿಂಗ್ ದ ಪೊಲ್ಯೂಷನ್, ರಿಗಾರ್ಡಿಂಗ್ ದ ಫಿಶಿಂಗ್ ಅಂತ. ಇದು ಅರ್ಥ ಆಯ್ತಾ? ಸೊ ಹಾಗಾಗಿ ಇದು 2 ಸೋಲ್ ಆಗುತ್ತೆ ಇಂಡಿಯಾಗೆ ಅಂಡ್ 2 ಗೆಲುವು ಇಟಾಲಿಗೆ, 2 ಗೆಲುವು ಇಂಡಿಯಾಗೆ. ಸೊ ದಿಸ್ ಲೈಕ್ ವಿನ್ ವಿನ್ ಸಿಚುವೇಶನ್ ಫಾರ್ ಬೋತ್ ಅಷ್ಟೇ. ಬಟ್ ಮೇಜರ್ಲಿ ಲಾಸ್ ಫಾರ್ ದ ಇಂಡಿಯಾ ಅಷ್ಟೇ. ಯಾಕಂದ್ರೆ ಯಾಕೆ ಲಾಸ್ ಹೇಳಿ, ನೆಕ್ಸ್ಟ್ ಮತ್ತೆ ಯಾರು ಪಾಕಿಸ್ತಾನದವ್ರು ಬಂದು ಶೂಟ್ ಮಾಡಿ ನಾವು ನೀವು 24 ದಾಗ ಮಾಡಿಲ್ಲ ಅಂದ್ರೆ 24 ನಾಟಿಕಲ್ ಮೈಲ್ ದಾಗ ಮಾಡಿಲ್ಲ, ನಾವು ಔಟ್ಸೈಡ್ ಮಾಡಿದೇವೆ ಅಂತ ಕುಂತ್ರೆ. ಸೊ ಹಾಗಾಗಿ ದಿಸ್ ಇಸ್ ಥ್ರೆಟ್ ಟು ದ ಇಂಟರ್ನಲ್ ಸೆಕ್ಯೂರಿಟಿ ಆಫ್ ಇಂಡಿಯಾ. ಇಂಡಿಯಾ ಸೆಕ್ಯೂರಿಟಿಗೆ ಇದು ಥ್ರೆಟ್ ಇದೆ. ಯಾಕಂದ್ರೆ ಬೇರೆ ಯಾವುದೇ ಕಂಟ್ರಿ ಬಂದು ಇಲ್ಲಿ ಶೂಟ್ ಮಾಡಿ ಹೋಗಿ ನಾವು ನಿಮ್ದು ಕಾಂಟಿಗ್ಯೂಸ್ ಜೋನಲ್ಲಿ ಶೂಟೇ ಮಾಡಿಲ್ಲ ಅಂತ ಹೇಳಿ ಅವರು ಕ್ಲೇಮ್ ಮಾಡಬಹುದು. ಸೊ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಕನ್ಸರ್ನ್ ಫಾರ್ ದ ಇಂಡಿಯಾ. ಅದು ಗೊತ್ತಿರಲಿ. ಅಷ್ಟಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಅವ್ರು ಯಾಕೆ ಶೂಟ್ ಮಾಡಿದ್ರು, ವೈ ದೇ ಶೂಟೆಡ್ ದ ಇಂಡಿಯನ್ ಫಿಶರ್ಮೆನ್. ಅದು ಕ್ವಶನ್ ಬಂದೇ ಬರುತ್ತೆ, ಏನ್ ದ್ವೇಷ ಆಯ್ತು ಅವರಿಗೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ವೈ ದೇ ಶೂಟೆಡ್ ದ ಇಂಡಿಯನ್ ಫಿಶರ್ಮೆನ್. ಅವ್ರು ಯಾಕೆ ಶೂಟ್ ಮಾಡಿದ್ರು, ಯಾಕೆ ಶೂಟ್ ಮಾಡಿದ್ರು ನೋಡಿ. ಸೊ ಇವಾಗ ನೋಡಿ, ಇಲ್ಲಿ ಇಂಡಿಯಾ ಇದೆ ಅಂಡ್ ನಾ ಹೇಳಿದ ನಿಮಗೆ ಇಲ್ಲಿ ಸೋಮಾಲಿಯಾ ಅಂಡ್ ಆ ಫಿಶ್ ಇಲ್ಲಿಂದ ಹೋಗ್ತಾ ಇದೆ ಸಿಂಗಾಪುರದಿಂದ. ಓಕೆ, ಇಲ್ಲಿಂದ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಈ ಕಡೆ ಹೋಗ್ತಾ ಇದೆ. ಈ ಸೋಮಾಲಿಯಾ ಇದು ಕೋಸ್ಟ್, ಇದು ಸೋಮಾಲಿಯಾ ಕೋಸ್ಟ್. ಈ ಕೋಸ್ಟ್ ಇದೆ ಅಲ್ಲ ಸೋಮಾಲಿಯಾದು, ದಿಸ್ ಕೋಸ್ಟ್ ಇಸ್ ವೆರಿ ಫೇಮಸ್ ಫಾರ್ ಪೈರಸಿ. ವಾಟ್ ಇಸ್ ಪೈರಸಿ? ಪೈರಸಿ ಅಂದ್ರೆ ಏನು? ಏನು ಮಾಡೋದು? ಕಾಪಿ. ಏನು ಕಾಪಿ? ಕಾಪಿ ಕುಡಿದ. ಏನು ಪೈರಸಿ ಅಂದ್ರೆ ಏನು? ಪೈರಸಿ ಅಂದ್ರೇನು, ಯಾವ್ದಾದ್ರು ಒಂದು ಇಲ್ಲಿಂದ ಸೀಪ್ ಹೋಗತ್ತಂದ್ರೆ, ಸೀಪ್ ಅಂದ್ರೆ ಗೊತ್ತಾಗತ್ತಾ, ಹಡಗು. ಯಾವ್ದಾದ್ರು ಹಡಗು ಹೋಗ್ತಾ ಇದೆ ಅಂದ್ರೆ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ರಾಬರಿ ಮಾಡೋದು, ಕಳ್ಳತನ ಮಾಡೋದು. ದಟ್ ಇಸ್ ಪೈರಸಿ. ಪೈರಸಿ ಅಂದ್ರೆ ಅಟ್ಯಾಕಿಂಗ್ ದ ಶಿಪ್ಸ್ ಇನ್ ದ ಇಂಟರ್ನ್ಯಾಷನಲ್ ವಾಟರ್ ಅಂಡ್ ಡೂಯಿಂಗ್ ದ ರಾಬರಿ. ರಾಬರಿ ಅಂದ್ರೆ ಕಳ್ಳತನ ಮಾಡೋದು. ಸೊ ಪೈರಸಿ ಅಂದ್ರೆ ಸೋಮಾಲಿಯಾ ಕೋಸ್ಟ್ ಅಲ್ಲಿ ಇಲ್ಲಿ ಯಾವುದೇ ಹಡಗು ಹೋಗ್ಲಿ ಅವ್ರನ್ನ ಹೈಜಾಕ್ ಮಾಡ್ಕೊಳ್ಳೋದು, ಅವ್ರನ್ನ ಅಟ್ಯಾಕ್ ಮಾಡೋದು, ಇರುವಂತ ಎಲ್ಲ ಪ್ರಾಡಕ್ಟ್ ನ ಕಸ್ಕೊಳ್ಳೋದು, ಅವ್ರನ್ನ ಕೂಡ ವಶಪಡಿಸ್ಕೊಳ್ಳೋದು. ಯಾರಿಗೆ? ಸೆಲ್ಲರ್ ಮ್ಯಾನ್ ಅಂದ್ರೆ ಯಾರು? ನಾವಿಕರು. ಅವ್ರನ್ನ ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಒಂಥರ ವಿರೂಪನ್ ಮಾಡ್ಕೊಂಡಿದ್ದಲ್ಲ ಡಾಕ್ಟರ್ ರಾಜ್ಕುಮಾರ್ನ, ಇದಕ್ಕೆ ದುಡ್ಡುಗೋಸ್ಕರ. ಅದೇ ರೀತಿ ಇವ್ರನ್ನ ಕ್ಯಾಪ್ಚರ್ ಮಾಡ್ಕೊಂಡು ಅವ್ರ ಕಡೆಯಿಂದ ವಸೂಲಿ ಮಾಡ್ಕೊಳ್ಳೋದು, ದುಡ್ಡು ಇದು ಮಾಡ್ಕೊಳ್ಳೋದು. ಅದಕ್ಕೆ ರ್ಯಾನ್ಸಮ್ ಅಂತ ಕರೀತಾರೆ, ರ್ಯಾನ್ಸಮ್. ಸೊ ರ್ಯಾನ್ಸಮ್ ಅಂದ್ರೆ ಏನು? ಸುಲಿಗೆ. ಓಕೆ, ಸುಲಿಗೆ. ಸೊ ಸುಲಿಗೆ ಮಾಡೋಗೋಸ್ಕರ ಇವ್ರು ಅವ್ರನ್ನ ರ್ಯಾನ್ಸಮ್ ಮಾಡ್ಕೋತಾರೆ. ಯಾರು ಮಾಡ್ಕೋತಾರೆ? ದಿ ಸೋಮಾಲಿಯಾ ಪೀಪಲ್. ಸೋಮಾಲಿಯಾ ಪೀಪಲ್ ಮೋಸ್ಟ್ಲಿ ಪೈರಸಿ ಮಾಡ್ತಾರೆ. ಪೈರಸಿ ಅಂದ್ರೇನು? ಕಳ್ಳತನ. ಓಕೆ, ಸೊ ಕಳ್ಳತನ. ಸೊ ಕಳ್ಳತನ ಮಾಡ್ತಾರೆ, ಇದು ಪೈರಸಿ ಮಾಡ್ತಿರ್ತಾರೆ ಯಾರು? ಸೋಮಾಲಿಯಾ ಪೀಪಲ್. ಹಾಗಾಗಿ ಇವ್ರೇನಂತಾರೆ ಅಂದ್ರೆ ಇದರಲ್ಲಿ ಯಾವುದು ಎನ್ರಿಕಾ ಲೆಕ್ಸಿ ಇದರಲ್ಲಿ ಇರುವಂತ ಇಟಾಲಿಯನ್ ಮಿಲಿಟರಿ ಮ್ಯಾನ್ ಏನಂತಾರೆ ಅಂದ್ರೆ, ನಮ್ಗೆ ಭಯ ಇತ್ತು. ಏನಂದ್ರೆ ಇವರು ಬಂದು ತುಂಬಾ ಸಲ ಇಂಥ ಕೇಸಸ್ ಆಗಿದಾವೆ, ಸೋಮಾಲಿಯಿಂದ ಬರ್ತಾರೆ, ಶೂಟ್ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ, ಮತ್ತೆ ಎಲ್ಲ ಹಡಗನ್ನ ಅಟ್ಯಾಕ್ ಮಾಡಿ ದುಡ್ಡು ಎಲ್ಲ ದೋಚ್ಕೋತಾರೆ. ನಮ್ಗೆ ಭಯ ಇತ್ತು, ಅವರೇ ಇರ್ಬೇಕಂತ ನಾವು ತಪ್ಪು ತಿಳ್ಕೊಂಡು ಶೂಟ್ ಮಾಡಿದೇವೆ ಅಂತ ಅವರು ತಮ್ಮನ್ನು ಜಸ್ಟಿಫೈ ಮಾಡ್ಕೋತಾರೆ. ಓಕೆ, ಜಸ್ಟಿಫೈ ಮಾಡಿ ಅವ್ರಿಗೆ ಗೊತ್ತಿರ್ಲಿಲ್ಲ ಇವ್ರು ಇಂಡಿಯನ್ಸ್ ಅಂತ ಹೇಳಿ. ಸೊ ದೇ ಥಾಟ್ ದೀಸ್ ಆರ್ ದ ಪೀಪಲ್ ಫ್ರಮ್ ದ ಸೋಮಾಲಿಯಾ ಕೋಸ್ಟ್ ಅಂತ ಹೇಳಿ. ಸೋಮಾಲಿಯಾ ಕೋಸ್ಟ್ ಇಂದ ಬಂದಿರಬಹುದು, ಅವ್ರು ಪೈರಸಿ ಮಾಡಕ್ ಬಂದಿದ್ದಾರೆ ಅಂತ ನಾವು ತಿಳ್ಕೊಂಡು ನಾವು ಶೂಟ್ ಮಾಡಿದೇವೆ ಅಂತ ಅವರು ಜಸ್ಟಿಫೈ ಮಾಡ್ಕೋತಾರೆ. ಇದು ಅರ್ಥ ಆಯ್ತಾ? ಸೊ ಹಾಗಾಗಿ ದೇ ಶೂಟೆಡ್ ಅಷ್ಟೇ. ಯಾಕಂದ್ರೆ ಸೋಮಾಲಿಯಾ ಕೋಸ್ಟ್ ಅಲ್ಲಿ ಮೇನ್ಲಿ ಪೈರಸಿ ಆಗತ್ತೆ ಅಂಡ್ ಮೇನ್ಲಿ ಪೈರಸಿದಲ್ಲಿ ಅಂದ್ರೆ ರ್ಯಾನ್ಸೋಮ್ ಅಂದ್ರೆ ಸುಲಿಗೆ ಕೆಲಸ ತುಂಬಾ ಆಗತ್ತೆ ಅಲ್ಲಿ. ಅದನ್ನ ತಪ್ಪಿಸ್ಕೊಳ್ಳೋಗೋಸ್ಕರ ಸೆಲ್ಫ್ ಡಿಫೆನ್ಸ್ ಗೊತ್ತಾಗತ್ತಾ? ಅದಕ್ಕೆ ನೀವು ಸಮ್ ಟೈಮ್ ನೋಡಿ PSI ಗಳು ಡ್ಯಾಶ್ ಶೂಟ್ ಮಾಡಿರ್ತಾರೆ ಅಥವಾ SPO ಶೂಟ್ ಮಾಡಿದ್ದಾರೆ, ಯಾಕಂದ್ರೆ ಫಾರ್ ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ತಾರೆ. ಅದು ಏನು ಆಗಿಲ್ಲ, ಬಟ್ ಕತೆ ಕಟ್ಟಿರ್ತಾರೆ ಅಷ್ಟೇ, ಸೆಲ್ಫ್ ಡಿಫೆನ್ಸ್ ಅಂತ ಹೇಳಿ ಮಾಡೋದು ಮಾಡಿ ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಸೊ ನಿಮ್ಗೆ ಗೊತ್ತಿರಬೇಕು, UP ಒಂದು ಕೇಸ್ ಆಯ್ತು. ಅವ್ನು ಯಾವ ರೇಂಜ್ ಶೂಟ್ ಮಾಡಿದ್ರು ಅಂದ್ರೆ ಫುಲ್ ಪ್ಲಾನ್ ಶೂಟ್, ಅದು ಫುಲ್ ಪ್ಲಾನ್ ಶೂಟ್ ಮಾಡಿ ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ಬಿಟ್ರು ಅಷ್ಟೇ. ಅದನ್ನ ಬಿಡಿ, ನಮ್ದು ಹೈದರಾಬಾದ್ ಒಂದು ಕೇಸ್ ಆಗಿತ್ತು, ರೇಪ್ ಕೇಸ್ ಆಗಿತ್ತು, ದ ರೇಪ್ ಅಂಡ್ ಮರ್ಡರ್ ಅಂಡ್ ಬರ್ನಿಂಗ್ ಕೇಸ್. ಯಾವ್ದು ಒಂದು ಡಾಕ್ಟರ್ ರೆಡ್ಡಿ ವೈದ್ಯ ಹೆಣ್ಮಗಳು ಅವ್ರನ್ನ ರೇಪ್ ಮಾಡಿ ಬರ್ನ್ ಮಾಡಿ ಹೋಗ್ಬಿಟ್ಟಿದ್ರು 4 ಜನ. ಅದು ಯಾವ ರೀತಿ ಆಗಿತ್ತು ಅಂದ್ರೆ 4 ಜನರದು ಅವ್ರು ಇನ್ನೂ ಎಂತ ಕುರುಳಿ ಜನ ಅಂದ್ರೆ ಅವರು ಆ 4 ಜನರನ್ನ ಫಸ್ಟ್ ಅಟ್ಯಾಕ್ ಮಾಡ್ಕೋತಾರೆ ದ ಹೈದರಾಬಾದ್ ಪೊಲೀಸ್. ಅವ್ರನ್ನ ಅಟ್ಯಾಕ್ ಮಾಡಿ ಆಲ್ರೆಡಿ ಹತೋಟಿಯಲ್ಲಿ ಇದ್ದಾರೆ, ಇದರಲ್ಲಿ ಇದ್ದಾರೆ, ಅವರು ಸ್ಟೇಷನ್ ಅಲ್ಲಿ ಇದ್ದಾರೆ, ಕಸ್ಟಡಿಯಲ್ಲಿ ಇದ್ದಾರೆ. ಆದ್ರೆ ಅವ್ರನ್ನ ಅಲ್ಲೇ ಶೂಟ್ ಮಾಡಿದ್ದಾರೆ. ಶೂಟ್ ಮಾಡಿ ಬೆಳಿಗ್ಗೆ ರಿಪೋರ್ಟ್ ಬರುತ್ತೆ. ಏನ್ ರಿಪೋರ್ಟ್ ಬರುತ್ತೆ ಅಂದ್ರೆ, ಎಲ್ಲಿ ಅವ್ರು ರೇಪ್ ಮಾಡಿದ್ರಲ್ಲ ಆ ಜಾಗಕ್ಕೆ ನಾವು 4 ಜನನ ಕರ್ಕೊಂಡು ಹೋಗ್ತಾ ಇದೀವಿ. 4 ಜನ ಕರ್ಕೊಂಡು ಹೋಗುವಾಗ ನಮ್ಮಿಂದ ಓಡಿ ಹೋಗಕ್ಕೆ ಟ್ರೈ ಮಾಡಿದ್ರಂತೆ. 4 ಜನ ಪೊಲೀಸರನ್ನ ಬಿಟ್ಟು ಓಡಿ ಹೋಗಕ್ಕೆ ಟ್ರೈ ಮಾಡಿದ್ರು. ಅದರಲ್ಲಿ ಒಬ್ಬ ಕಲ್ತವ್ರು ಹೊಡ್ಯಾಕ್ ಬಂದಂತೆ. ಅದಕ್ಕೆ ನಾವು ಶೂಟ್ ಮಾಡಿದೇವೆ ಅಂತ ಜಸ್ಟಿಫೈ ಮಾಡ್ಕೊಂಡ್ರು. ದಟ್ ಈಸ್ ನಾಟ್ ದ ಟಾಪಿಕ್. ಬಟ್ ಇಲ್ಲಿ ಏನಂದ್ರೆ ಅದು ಮಾಡ್ಲೇಬೇಕು, ಅಂತ ಕೇಸ್ ಆಗ್ಲೇಬೇಕು. ಯಾಕಂದ್ರೆ ಒಬ್ಬ ಡಾಕ್ಟರ್ನ ಇವ್ರು ಇಷ್ಟು ನೀಚ್ ಕೆರ್ತಿಂದ ಹಿಂಗ್ ಮಾಡ್ತಾರೆ ಅಂದ್ರೆ, ಸೊ ದೇರ್ ಇಸ್ ನೋ ಎನಿ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಟು ದ ಇಂಡಿಯನ್ ವುಮೆನ್ ಅಂತ ರಾಂಗ್ ಒಂದು ಸ್ಟ್ರೇಟ್ ಫಾರ್ವರ್ಡ್ ಮೆಸೇಜ್ ಹೋಗ್ಬೇಕಂದ್ರೆ ಡೆಫಿನೆಟ್ಲಿ
ಅಂತ ಆಗ್ಲೇಬೇಕು. ಬಟ್ ಅಗೇನ್ ದಟ್ ಟೈಮ್ ಇನ್ ಇಂಡಿಯಾ ಎರಡು ಕಡೆ ಡಿಬೇಟ್ ಆಗಿತ್ತು, ಒಂದು ಆಗ್ಬೇಕು ಆಗ್ಬಾರ್ದು, ಎರಡು ಕಡೆ ಡಿಬೇಟ್ ಆಗಿತ್ತು. ನೋಡಿ ಇನ್ನೊಂದು ಇದೇನು ಶೂಟ್ ಆಯ್ತಲ್ಲ 4 ಜನರನ್ನ, ಈ 4 ಜನ ಶೂಟ್ ಮಾಡಿರೋದು ಅರೌಂಡ್ 80% ಆಫ್ ದ ಇಂಡಿಯನ್ ಸಪೋರ್ಟೆಡ್, ಮೋರ್ ದನ್ 80% ಪೀಪಲ್ ಆಫ್ ದ ಕಂಟ್ರಿ ದೇ ಸಪೋರ್ಟೆಡ್ ಎಸ್ ದಿಸ್. ಇದು ಆಗಿತ್ತಲ್ಲ ಎನ್ಕೌಂಟರ್, ಆ ಎನ್ಕೌಂಟರ್ ಈಸ್ ಜಸ್ಟಿಫೈಡ್ ಅಂತ. ಅದು ಒಂದು ಹೆಣ್ಮಗ್ ನ್ಯಾಯ ಸಿಗ್ಬೇಕಂದ್ರೆ ಇದು ಎನ್ಕೌಂಟರ್ ಆಗ್ಬೇಕಾಗಿತ್ತಂತ. ಆದ್ರೆ ತುಂಬಾ ಜನ ಅದನ್ನ ಹೇಳ್ತಾರೆ, ಒಂದು 20% ಜನ ಹೇಳ್ತಾರೆ ಏನಂದ್ರೆ ಇದೇ ರೇಪ್ ಕೇಸ್ ಒಬ್ಬ MLA ಮಗ ಮಾಡಿದ್ರೆ ನೀವು ಶೂಟ್ ಮಾಡ್ತಾ ಇದ್ರಾ, ಅದೇ ಒಬ್ಬ ಶೂಟ್ ಮಾಡಿರುವಂತ ಮಗ ಏನಾದ್ರು MP ಮಗ ಇದನ್ನ ಶೂಟ್ ಮಾಡ್ತಾ ಇದ್ದೀರಾ, ಅದೇ ಒಬ್ಬ ರೇಪ್ ಮಾಡುವಂತ ಮಗ IAS ಆಫೀಸರ್ IPS ಆಫೀಸರ್ ಮಗ ಇದನ್ನ ಶೂಟ್ ಮಾಡ್ತಾ ಇದ್ದೀರಾ, ವೆದರ್ ಇಸ್ ದ ಜಸ್ಟಿಸ್ ಅಂತ ಕೇಳ್ತಾರೆ. ಎಲ್ಲಿದೆ ನ್ಯಾಯ ನಮ್ಮ ಭಾರತದಲ್ಲಿ? ಅಂದ್ರೆ ದಿಸ್ ಏನ್ ಪಾಲಿಟಿಕ್ಸ್ ನಡೀತಾ ಇದೆ ಇಟ್ಸ್ ಎವ್ರಿಥಿಂಗ್ ಬಿಕಾಸ್ ಆಫ್ ದ ಮನಿ ಪವರ್ ಅಂಡ್ ಆನ್ ಪವರ್ ಅಂತ. ನಿಮ್ಮ ಹತ್ರ ಹಣ ಇದೆ, ಅಧಿಕಾರ ಇದೆ, ಅದನ್ನ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಅಷ್ಟೇ. ಒಬ್ಬ ಬಡವ ಅಂತೇಳಿ ಅವ್ನ ಕಡೆ ಏನೋ ಅವ್ರು ಕೇಳೋರಿಲ್ಲ ಹೇಳೋರಿಲ್ಲ ಅಂತೇಳಿ ನೀವು ಶೂಟ್ ಮಾಡ್ಬಿಟ್ರಿ. ಅದೇ ಒಬ್ಬ MLA MP ಮಕ್ಕಳಿದ್ರೆ, ಒಬ್ಬ ಶ್ರೀಮಂತ ವಿಜಯ ಮಲ್ಯ ಮಗ ಸಿದ್ಧಾರ್ಥ ಮಲ್ಯ ಇದ್ರೆ ಮಾಡ್ತಾ ಇದ್ರ ನೀವು, ನೋ ಚಾನ್ಸ್. ಹಂಗೆ ಅದು ಕಾಂಟ್ರವರ್ಷನ್ ಆಗಿತ್ತು, ದಟ್ ಡಿಫರೆಂಟ್ ಥಿಂಗ್. ಬಟ್ ಅಕಾರ್ಡಿಂಗ್ ಟು ಮೈ ನಾಲೆಜ್ it was required and it should do. I appreciated. I am one of the happiest person that day. ಯಾವಾಗ ಶೂಟ್ ಆಯ್ತು ಅಂತ ಯಾವಾಗ ಕೇಳಿಸ್ದಂಗೆ I was one of the happiest person. ಯಾಕಂದ್ರೆ ನೋಡಿ ಬೇಡ ಟಾಪಿಕ್ ಬೇಡ, ಡೈವರ್ಟ್ ಮಾಡಬೇಡ. ಓಕೆ, ಸೊ ಇಲ್ಲಿ ಪೈರಸಿ ಗೊತ್ತಾಯ್ತಲ್ಲ, ಪೈರಸಿ ಅಂದ್ರೆ ಕಳ್ಳತನ ಆಗ್ತಾ ಇತ್ತು. ಸೊ ಇದು ಇಂಪಾರ್ಟೆಂಟ್. ಇದು ಯಾವಾಗ ಆಗಿತ್ತು ಕೇಸು? 2012ರಲ್ಲಿ ಆಗಿತ್ತು. 2012ರಲ್ಲಿ ಆಗಿ 13ರಲ್ಲಿ ಒಂದು ಕ್ವಶನ್ ಬರುತ್ತೆ, UPSC ಕ್ವಶನ್, ವೆರಿ ನೈಸ್ ಕ್ವಶನ್. UPSC ಆ ಕ್ವಶನ್ ಬರ್ಕೊಳ್ಳಿ ಏನಂತ ನೋಡಿ. ಕ್ವಶನ್ ಚೆನ್ನಾಗಿದೆ ನೋಡಿ. ಕ್ವಶನ್ ನಿಮ್ಗೆ ಅರ್ಥ ಆದರೆ ಆನ್ಸರ್ ಆರಾಮಾಗಿ ಬರೀತೀರಾ. ಕ್ವಶನ್ ಅರ್ಥ ಆಗಿತ್ತಂದ್ರೆ ಸ್ಕಿಪ್ ಮಾಡ್ತೀರಾ ಅಷ್ಟೇ. ಸೊ ಇನ್ 2012 the longitudinal marking of the high risk areas, the longitudinal marking ಇಲ್ಲಿ ಗೊತ್ತಿರ್ಬೇಕು ನಿಮಗೆ ಗೊತ್ತು. ಸೊ ಇಂಡಿಯಾಸ್ ಲ್ಯಾಟಿಟ್ಯೂಡ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? 8 ಡಿಗ್ರಿ 4 ಮಿನಿಟ್ ಅಂಡ್ ನಾರ್ತ್ ವೆಸ್ಟ್ ಇಲ್ಲಿ ತನ 37 ಡಿಗ್ರಿ 6 ಮಿನಿಟ್. ಅದೇ ನೀವು ವೆಸ್ಟರ್ನ್ ತಗೊಂಡ್ರೆ 68 ಡಿಗ್ರಿ 7 ಮಿನಿಟ್ ಅಂಡ್ ಈಸ್ಟರ್ನ್ ತಗೊಂಡ್ರೆ 97 ಡಿಗ್ರಿ 25 ಮಿನಿಟ್. ಸೊ ಇದು ದಿಸ್ ಇಸ್ ದ ಲಾಂಜಿಟ್ಯೂಡಿನಲ್ ಎಕ್ಸ್ಟೆನ್ಷನ್ ಅಂಡ್ ದಿಸ್ ಇಸ್ ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆನ್ಷನ್. ಕ್ವಶನ್ ಇರೋದೇನು? ಲಾಂಜಿಟ್ಯೂಡಿನಲ್ ಮಾರ್ಕಿಂಗ್. ಇದು ನಮ್ಮ ಇಂಡಿಯಾ ಸ್ಟಾರ್ಟ್ ಆಗುವುದಿಲ್ಲಿಂದ 68 ಡಿಗ್ರಿ 7 ಮಿನಿಟ್ ಈಸ್ಟ್, ಇದು ಎಲ್ಲಿ ತನ 97.5 ಈಸ್ಟ್ ಅಂಡ್ 8 ಡಿಗ್ರಿ 4 ಮಿನಿಟ್ ನಾರ್ತ್. ಇದು ನಾರ್ತ್, ಇದು ಕೂಡ ನಾರ್ತ್, ಮತ್ತೆ ಇದು ಈಸ್ಟ್. ಯಾಕೆ ಹೇಳಿ? ಇಲ್ಲಿ ಈಸ್ಟ್ ಯಾಕೆ, ಇಲ್ಲಿ ನಾರ್ತ್ ಯಾಕೆ ಬರ್ತಾರೆ? ಇದು ನಾರ್ತ್ ಯಾಕೆ ಬರೆದ್ರು, ಇದು ಈಸ್ಟ್ ಯಾಕೆ ಬರೆದ್ರು? ನಾರ್ತ್ ಈಸ್ಟರ್ನ್ ಹೆಮಿಸ್ಫಿಯರ್, ನಾರ್ದರ್ನ್ ಹೆಮಿಸ್ಫಿಯರ್. ನೋಡಿ ನೀವು ಎಷ್ಟು ಸಲ ಹೇಳಿದ್ದೀನಿ, India comes here ತಾನೆ, ಅಂದ್ರೆ India comes in northern hemisphere, that is latitudes, and India comes in the eastern part, that is the longitudes. Longitudes eastern part ದಲ್ಲಿ ಇದೆ and latitudes ಪ್ರಕಾರ India northern hemisphere ದಲ್ಲಿ ಇದೆ ಅಂತ. ಸೊ ಇವಾಗ ನೋಡಿ ಕ್ವಶನ್ ಏನಿದೆ, in 2012 the longitudinal marking of the high risk areas for piracy. High risk areas for piracy ಅಂದ್ರೆ ಕಳ್ಳತನ ಆಗುವಂತ ಜಾಗ ಇದೆಯಲ್ಲ, that risk area for piracy was moved from 65 degree east to 75 degree east. 65 degree east ಅಂದ್ರೆ ಈ ಕಡೆ ಬರುತ್ತೆ, ಇಲ್ಲೋ ಬರುತ್ತೆ 65 degree east, and ಇದು ನಮ್ಮ 68 degree east ಇದೆ. 65 degree east ಅಂದ್ರೆ ಅಗೇನ್ ಇನ್ ಅರೇಬಿಯನ್ ಸೀನೇ ಬರುತ್ತೆ, ಅದು ನೇರ್ ಸೋಮಾಲಿಯಾ ಕೋಸ್ಟ್. ಅಂದ್ರೆ ಅವ್ರು ಅದೇ ಹೇಳ್ತಿರೋದು, ಮುಂಚೆ ಪೈರಸಿ ಹೆಚ್ಚಿಗೆ ಇಲ್ಲಿ ಆಗ್ತಿತ್ತು, 65 ಡಿಗ್ರಿ ಈಸ್ಟ್ ಹತ್ರ ಪೈರಸಿ ಆಗ್ತಿತ್ತು. ಆ ಪೈರಸಿ ಇವಾಗ ಎಲ್ಲಿ ಮೂವ್ ಆಗಿದೆ? 78 ಡಿಗ್ರಿ ಈಸ್ಟ್. 78 ಅಂದ್ರೆ ಎಲ್ಲಿಗೆ? ಇಂಡಿಯಾಗೆ, ಇಲ್ಲಿ ಬಂದಿದೆ ಅಂತ. ಸೊ ಅಂದ್ರೆ ಪೈರಸಿ ಕಳ್ಳತನ ಇಲ್ಲಿ ತನ ಎಕ್ಸ್ಟೆಂಡ್ ಆಗಿದೆ ಅಂತ, ಅಲ್ಲಿ ತನ ಹೆಚ್ಚಿಗಾಗಿದೆ ಕಳ್ಳತನ. ಸೊ ಪೈರಸಿ ವಾಸ್ ಎಕ್ಸ್ಟೆಂಡೆಡ್ ಆರ್ ಮೂವ್ಡ್ ಫ್ರಮ್ 65 ಡಿಗ್ರಿ ಈಸ್ಟ್ ಟು 75 ಡಿಗ್ರಿ ಈಸ್ಟ್ ಇನ್ ದ ಅರೇಬಿಯನ್ ಸಿ. ಅರೇಬಿಯನ್ ಸೀದಲ್ಲಿ ಅದು ಮೂವ್ ಆಗಿದೆ. ಸೊ ಬೈ ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್. ಇದು ಹೇಳಿದವರು ಯಾರು? ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್ ಒಂದು ಸ್ಟೇಟ್ಮೆಂಟ್ ಹೇಳುತ್ತೆ ಏನಂದ್ರೆ, ಮುಂಚೆ ಏನು ಅಟ್ಯಾಕ್ ಮಾಡುವುದು, ರಾಬರಿ ಆಗುವುದು ಎಲ್ಲ ಎಲ್ಲಿ ಆಗ್ತಾ ಇತ್ತು? ಅರೌಂಡ್ 65 ಡಿಗ್ರಿ ಈಸ್ಟ್ ಹತ್ರ ಆಗ್ತಿತ್ತು. ಆದ್ರೆ ರೀಸೆಂಟ್ಲಿ ಇದು ಯಾಕಡೆ ಮೂವ್ ಆಗ್ತಾ ಇದೆ ಅಂತ? 75 ಕಡೆ ಮೂವ್ ಆಗ್ತಾ ಇದೆ ಅಂತ ಅದು ಹೇಳುತ್ತೆ. ಸೊ ವಾಟ್ ಇಂಪ್ಯಾಕ್ಟ್ ಡಸ್ ದಿಸ್ ಹ್ಯಾವ್ ಆನ್ ಇಂಡಿಯನ್ ಮೆರಿಟೈಮ್ ಸೆಕ್ಯೂರಿಟಿ? ನಮ್ದು ಏನ್ ಮೆರಿಟೈಮ್ ಸೆಕ್ಯೂರಿಟಿ ಇದೆಯಲ್ಲ ನಮ್ದು, ಅದ್ರ ಮೇಲೆ ಇದು ಯಾವ ತರ ಇಂಪ್ಯಾಕ್ಟ್ ಆಗಬಹುದು, ಕೆಟ್ಟ ಪರಿಣಾಮ ಆಗಬಹುದು ಹೇಳಿ ಅಂತ ಕೇಳಿದಾರೆ ಕ್ವಶನ್. ಯಾಕಂದ್ರೆ ಅದೇ ಆಗಿತ್ತಲ್ಲ ನಮ್ಗೆ ಎರಿಕಾ ಲೇಕ್ಸಿ, ಅದು ಯಾವಾಗ 2012 ಆಗಿತ್ತು, ಅದು ಫೆಬ್ರವರಿ 15ಕ್ಕೆ ಇನ್ಸಿಡೆಂಟ್ ಆಗಿದೆ. ಅಕ್ಟೋಬರ್ ಅಲ್ಲಿ ಮೇನ್ಸ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ನೋಡಿ ಎಷ್ಟು ಕರೆಂಟ್ ಅಫೇರ್ಸ್ ಎಷ್ಟು ಇದು ಮಾಡ್ತಾರೆ ಅವರು, ಯಾರು? UPSC ಅವರು. ಸೊ ಇದು ಅಷ್ಟೇ ಇಲ್ಲ, UPSC ಅಷ್ಟು ಇದು ಇಲ್ಲ, ಜಸ್ಟ್ ಆಗಿದೆ ಅಂದ್ರೆ ಕೇಳಕ್ಕೆ. ಇದರ ಹಿಂದೆ ಇನ್ನೊಂದು ಕತೆ ಇದೆ, ಪೈರಸಿ ಬಗ್ಗೆ.
ಸೊ ಆ ಪೈರಸಿದ ಕತೆ ಒಂದ್ಸರಿ ಹೇಳ್ತೀನಿ, ಅದಾದ್ಮೇಲೆ ಕ್ವಶನ್ ಆನ್ಸರ್ ಹೇಳ್ತೀನಿ ನಾನು. ಫಸ್ಟ್ ಆ ಕತೆ ಕೇಳ್ಕೊಳ್ಳಿ ಚೆನ್ನಾಗಿ. ಅಂದ್ರೆ ಜಸ್ಟ್ ಒಂದು ಅಷ್ಟೇ ಘಟನೆ, ಇದೊಂದು ಘಟನೆ ಆಗಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ಸಿಡೆಂಟ್ ಫಾರ್ ಇಂಡಿಯಾ. ಆದ್ರೆ ಇನ್ನೊಂದು ಘಟನೆ ಆಗಿದೆ, ಆ ಘಟನೆ ಇಂಡೈರೆಕ್ಟ್ಲಿ ರಿಲೇಟೆಡ್ ಟು ದ ಇಂಡಿಯಾ ಬಟ್ ನಾಟ್ ಡೈರೆಕ್ಟ್ಲಿ. ಇದು ಡೈರೆಕ್ಟ್ಲಿ ಇನ್ಸಿಡೆಂಟ್, ಇದು ಡೈರೆಕ್ಟ್ಲಿ ರಿಲೇಟೆಡ್ ಟು ಇಂಡಿಯಾ. ಯಾವುದು? ಎನ್ರಿಕಾ ಲೆಕ್ಸಿ incident directly related to India, but another incident is there which is not directly related to India but indirectly related to India. ಅದು ಯಾವುದು ಅಂತ ನೆಕ್ಸ್ಟ್ ಹೇಳ್ತೀನಿ, ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಒಂದು ಇದು ಬರುತ್ತೆ ಏನಂದ್ರೆ ಗಲ್ಫ್ ಆಫ್ ಗುನಿಯಾ ಅಂತ. ಏನಿದು ಗುನಿಯಾ? ಗಲ್ಫ್ ಆಫ್ ಗುನಿಯಾ, ಗಾಗ್ ಅಂತ ಕರೀತಾರೆ ಇದಕ್ಕೆ, ಗಾಗ್, ಗಲ್ಫ್ ಆಫ್ ಗುನಿಯಾ ಅಂತ. ಎಲ್ಲಿ ಬರುತ್ತೆ ಗಲ್ಫ್ ಆಫ್ ಗುನಿಯಾ? ಆಫ್ರಿಕಾ. ವೆರಿ ಗುಡ್. ಎಲ್ಲಿ? ಯಾವ ಸೈಡು? 0 ಡಿಗ್ರಿ ಮತ್ತು ಕರ್ನಾಟಕ ಸಂಕ್ರಾಂತಿ ಇರುತ್ತೆ. ವೆರಿ ನೈಸ್. ಇದು ಮ್ಯಾಪ್ ಗೊತ್ತಾಯ್ತಲ್ಲ ನಿಮಗೆ? ಇದು ಬೇಸ್ ಲೈನ್ ತಗೊಂಡ್ರೆ 12 nautical mile ಟರ್ಟಲ್ ಸಿ, ನೆಕ್ಸ್ಟ್ 24 nautical mile ಫ್ರಮ್ ದ ಬೇಸ್ ಲೈನ್. ಇಲ್ಲಿ ಅಯ್ಯೋ ನೋಡಿ, ಇಲ್ಲಿಂದ ತಗೊಂಡ್ರೆ ಜಸ್ಟ್ 12 nautical mile ಇದು. ಎಲ್ಲಿಂದ? ಟರ್ಟಲ್, ಬಟ್ ಬೇಸ್ ಲೈನ್ ತಗೊಂಡ್ರೆ 24. ಅಂದ್ರೆ ಮತ್ತೆ ಇದೆ ನೋಡಿ, ಇಲ್ಲಿ ತನ ಇರೋದು ನಮ್ದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, 12 nautical mile ಫ್ರಮ್ ದ ಬೇಸ್ ಲೈನ್. ಇದು ಅಷ್ಟೇ ತಗೊಂಡ್ರೆ ಏನಾಗುತ್ತೆ? 176 ತಾನೆ. 176 ಫ್ರಮ್ ದ ಸಾರಿ ಇಲ್ಲಿಂದ ಕಾಂಟಿನ್ಯೂಷನ್ ಒಂದಿಂದ, ಸಾರಿ ಕಾಂಟಿನ್ಯೂಷನ್ ಒಂದಿಂದ ತಗೊಂಡ್ರೆ 176. ಅದೇ ನೀವು ಬೇಸ್ ಲೈನ್ ತಗೊಂಡ್ರೆ 200. ಎಲ್ಲಿ ತನ ಹೋಗುತ್ತೆ ಇದು? ಇಲ್ಲಿ ತನ. ಇಲ್ಲಿ ತನ ಎಷ್ಟಾಗುತ್ತೆ? 150 ಮೋರ್ ಇರುತ್ತೆ. 150 ಅಂದ್ರೆ ಟೋಟಲ್ ಇಲ್ಲಿಂದ ಇಲ್ಲಿ ತನ 350. ಅಂದ್ರೆ 350 ತನ ನಾಟಿಕಲ್ ಮೈಲ್ ವರೆಗೂ ಇಂಡಿಯಾ ಕ್ಲೇಮ್ ಮಾಡಬಹುದು. ಅಲ್ಲಿಂದ ಅದು ಹೈಸಿ. ಹೈಸಿ ಅಂದ್ರೆ ಎಲ್ಲರಿಗೂ ಸಂಬಂಧಪಟ್ಟಿರೋದು, ಯಾವುದೇ ದೇಶ ಆಗ್ಲಿ ಅದಕ್ಕೆ ಸಂಬಂಧಪಟ್ಟಿರೋದು. ಅದು ಕೂಡ ನ್ಯೂಸ್ ಅಲ್ಲಿ ಇದೆ. ಇವಾಗ ಇದು ಹೈಸಿ ಇದೆ ಅಲ್ಲ, ಅಲ್ಲಿ ಕೂಡ ಇಂಡಿಯಾ ಪಾಲಿಮೆಟಾಲಿಕ್ ನೋಡ್ಸ್ನ ಸಬ್ಸ್ಟ್ರಾಕ್ಟ್ ಮಾಡಬಹುದು ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ. ಇದೊಂದು ಕಾನ್ಸೆಪ್ಟ್ ಬರುತ್ತೆ, ನಾನು ನೆಕ್ಸ್ಟ್ ಹೇಳ್ತೀನಿ. ನೆನಪು ಮಾಡಿ ನನಗೆ. ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ ಒಂದು ಕಾನ್ಸೆಪ್ಟ್ ಬರುತ್ತೆ, ದಟ್ ಇಸ್ ಕೂಡ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಇನ್ ನ್ಯೂಸ್. ಅದು ಯಾಕೆ ನ್ಯೂಸ್ ಅಲ್ಲಿ ಇದನ್ನು ಹೇಳ್ತೀನಿ ನಾನು. ಸೊ ಬಟ್ ನಾನು ನಿಮ್ಗೆ ಹೇಳ್ಬೇಕಾಗಿರೋದು ಒಂದು ಇನ್ಸಿಡೆಂಟ್, ಅದನ್ನ ಹೇಳ್ತೀನಿ. ಸೊ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆಗಾಗ ಗೊತ್ತಾಯ್ತಲ್ಲ, ಫಸ್ಟ್ ಅದನ್ನ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಕರೆಕ್ಟ್ ಆಗಿ. ಇಂಡಿಯಾದು ಇದು ಇತ್ತಲ್ಲ ನಮ್ಮ ಕೋಸ್ಟ್, ಇದು ಇಂಡಿಯಾ ಕೋಸ್ಟ್ ಇದ್ರೆ 24 ವರೆಗೂ ನಾವು ಅಟ್ಯಾಕ್ ಮಾಡಬಹುದು. ಆದ್ರೆ ಆ ಇನ್ಸಿಡೆಂಟ್ ನಡೆದಿರೋದು ಇಲ್ಲಿ ಜಸ್ಟ್ 20.5 nautical miles, ಅಂದ್ರೆ ಇನ್ನು ಇಂಡಿಯಾ ಒಳಗಡೆ ಇತ್ತು, ಅವಾಗ ಇದು ಕೇಸ್ ಆಗಿರೋದು. ಅದಕ್ಕಾಗಿ ಇದು ಇನ್ಸಿಡೆಂಟ್ ಹೆಚ್ಚಿಗಾಗಿತ್ತು. ಅಂಡ್ ಇನ್ನೊಂದು ಇಷ್ಟೇ, ಇದು ತಿಳ್ಕೊಳ್ಳಿ ಇವಾಗ. ಓಕೆ, ಇದು ಸೋಮಾಲಿಯಾ ಕಾಣುತ್ತಾ? ಸೋಮಾಲಿಯಾ ಕೋಸ್ಟು. ಇದು ಕೊಚ್ಚಿ ಅಂಡ್ ಸಿಪಿಲಿಂದ ಹೋಗ್ತಾ ಇತ್ತು. ಎಲ್ಲಿ ಹೋಗ್ತಾ ಇತ್ತು? ಈಜಿಪ್ಟಿಗೆ ಹೋಗ್ತಾ ಇತ್ತು ಅದು. ಓಕೆ, ಈಜಿಪ್ಟಿಗೆ ಹೋಗ್ತಾ ಇತ್ತು. ಈ ಕಡೆ ಮೇಲೆ ಬರುತ್ತೆ ಈಜಿಪ್ಟ್, ಅಲ್ಲಿ ಹೋಗ್ತಾ ಇತ್ತು. ಅಂಡ್ ಇಲ್ಲಿ ಹೋಗುವಾಗ ಇದು ಕೋಸ್ಟ್, ಇಲ್ಲಿ ತುಂಬಾ ಕಳ್ತನ ಆಗತ್ತೆ, ತುಂಬಾ ಪೈರಸಿ ಆಗತ್ತೆ. ಇಲ್ಲಾರೆ ಬಂದಿದ್ದು ಈ ಕಡೆ, ಅಂದ್ರೆ ಇವರೇ ಬಂದಿದ್ದಾರೆ ಅಂತ ತಿಳ್ಕೊಂಡು ಶೂಟ್ ಮಾಡಿದ್ರು ಅಷ್ಟೇ. ಓಕೆ, ಇದು ಕಾಣ್ತಾ ಇದೆಯಾ? ದ ಗಲ್ಫ್ ಆಫ್ ಗುನಿಯಾ. ಗುನಿಯಾ ನೋಡಿ, ಇದು ಗಲ್ಫ್ ಆಫ್ ಗುನಿಯಾ. ಗಲ್ಫ್ ಆಫ್ ಗುನಿಯಾ ಮೇನ್ಲಿ ಬರುವುದು ನೋಡಿ ಇಲ್ಲಿ, ಇದು ಕಾಣ್ತಾ ಇದೆ ಕಲರ್, ಇದು ಸ್ಯಾಫ್ರಾನ್ ಕಲರ್ ಇದೆಯಲ್ಲ. ಸೊ ದಿಸ್ ಇಸ್ ದ ಕ್ಯಾಮ್ರೂನ್. ಕ್ಯಾಮ್ರೂನ್ ಒಂದು ದೇಶ, ಇದು ದಿಸ್ ಇಸ್ ಒಂದು ಕಂಟ್ರಿ. ಎಲ್ಲಿ ಬರುತ್ತೆ? ಆಫ್ರಿಕಾದಲ್ಲಿ. ಸೊ ದಿಸ್ ಇಸ್ ಮ್ಯಾಪ್ ಆಫ್ ಆಫ್ರಿಕಾ. ಅದರಲ್ಲಿ ಒಂದು ಕಂಟ್ರಿ ಬರುತ್ತೆ ಕ್ಯಾಮ್ರೂನ್, ಅಂಡ್ ಸೆಕೆಂಡ್ ಕಂಟ್ರಿ ನೈಜೀರಿಯಾ. ಇದು ಇಲ್ಲಿ ನೈಜೀರಿಯಾದು ಕೂಡ ಹಕ್ಕಿದೆ, ಪ್ಲಸ್ ಇದರದ್ದು ಕೂಡ ಹಕ್ಕಿದೆ. ಇದು ಯಾವುದು? ಗಲ್ಫ್ ಆಫ್ ಗುನಿಯಾ ಮೇಲೆ. ಅಂದ್ರೆ ನೈಜೀರಿಯಾ ಮತ್ತೆ ಈ ಕಂಟ್ರಿದು. ಇದೊಂದು ಮ್ಯಾಪ್ ನೋಡಿ, ಇನ್ನೊಂದು ಮ್ಯಾಪ್ ತೋರಿಸ್ತೀನಿ, ಅವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಮ್ಯಾಪ್ ನೋಡಿ, ಇದು ಈ ಪೋರ್ಷನ್ ನೋಡಿ, ಇದು ಬಾರ್ಡರ್ ಇದೆಯಲ್ಲ. ಸೊ ದಿಸ್ ಬಾರ್ಡರ್, ಈ ಕಡೆ ಕ್ಯಾಮ್ರೂನ್ ಇದೊಂದು ಕಂಟ್ರಿ, ಅಂಡ್ ಮೇಲೆ ಇರೋದು ನೈಜೀರಿಯಾ. ಅಂಡ್ ಇಲ್ಲಿ ಒಂದು ಇದು ಬರುತ್ತೆ ಬಕ್ಸಿ ಪೆನಿನ್ಸುಲಾ ಅಂತ. ಇದೊಂದು ಪೆನಿನ್ಸುಲಾ. ಕ್ವಶನ್ ಡೈರೆಕ್ಟ್ಲಿ ಕೇಳಬಹುದು. ಬಕಾಸಿ ಪೆನಿನ್ಸುಲಾ, ಇಟ್ ಇಸ್ ಇನ್ ದ ನ್ಯೂಸ್. ಇಟ್ ಈಸ್ ಬಿಟ್ವೀನ್ ವಿಚ್ ಟು ಕಂಟ್ರಿ ಅಂತ ಕ್ವಶನ್ ಕೇಳಬಹುದು. ಆನ್ಸರ್ ಏನಾಗುತ್ತೆ? ಕ್ಯಾಮರೂನ್ ಅಂಡ್ ನೈಜೀರಿಯಾ. ಇನ್ನೊಂದು ಕ್ವಶನ್ ಕೇಳಬಹುದು. ಸೊ ದ ಬಕಾಸಿ ಪೆನಿನ್ಸುಲಾ, ಇಟ್ ಈಸ್ ಲೊಕೇಟೆಡ್ ನಿಯರ್ ವಿಚ್ ಗಲ್ಫ್ ಅಂತ ಕೇಳಬಹುದು. ದ ಗಲ್ಫ್ ಆಫ್ ಗುನಿಯಾ. ಗಲ್ಫ್ ಆಫ್ ಗುನಿಯಾ ಹತ್ರ ಬರೋದು ದ ಬಕಾಸಿ ಪೆನಿನ್ಸುಲಾ,
ಅಂಡ್ ಬಕಾಸಿ ಪೆನಿನ್ಸುಲಾ ಡಿಸ್ಪ್ಯೂಟ್ ಯಾಕೆ ನಡೀತಾ ಇದೆ ಅಂದ್ರೆ ಬಿಕಾಸ್ ಟೂ ಕಂಟ್ರೀಸ್ ಕ್ಯಾಮ್ರೂನ್ ಅಂಡ್ ನೈಜೀರಿಯಾ ದೇ ಆರ್ ಫೈಟಿಂಗ್ ಫಾರ್ ದ ಬಕಾಸಿ ಪೆನಿನ್ಸುಲಾ. ಇವ್ರು ಹೇಳ್ತಾರೆ ಇದು ನಮ್ದಂತ, ಇವ್ರು ಹೇಳ್ತಾರೆ ಇದು ನಮ್ದಂತ. ಬಟ್ ಇವಾಗ ಇಶ್ಯೂ ಶಾರ್ಟ್ ಔಟ್ ಆಗಿದೆ, ಅದನ್ನ ಹೇಳ್ತೀನಿ ಯಾವ ತರ ಶಾರ್ಟ್ ಔಟ್ ಆಗಿದೆ ಅಂತ. ಬಟ್ ನಮಗೆ ಬೇಕಾಗಿರೋದು ಇಂಡಿಯಾಗೆ ಯಾವ ತರ ಸಂಬಂಧಪಟ್ಟಿದೆ ಅಂತ, ಪೈರಸಿಗೆ. ಇವಾಗ ನೋಡಿ, ಆಲ್ರೆಡಿ 1960ದಲ್ಲಿ ನೈಜೀರಿಯಾ ಕಂಟ್ರಿ ಈ ಬಕಾಸಿ ಪೆನಿನ್ಸುಲಾನ ವಶಪಡಿಸ್ಕೊಂಡ್ಬಿಟ್ಟಿದೆ. 1960 ವಶಪಡಿಸ್ಕೊಂಡಿದೆ. ಆದ್ರೆ ದಿಸ್ ಬಕಾಸಿ ಪೆನಿನ್ಸುಲಾ ಇಸ್ ಮೇನ್ ಪಾರ್ಟ್ ಆಫ್ ಯಾವುದು? ಕ್ಯಾಮ್ರೂನ್ ಮೇನ್ ಪಾರ್ಟ್ ಇದೆ. ಅದಕ್ಕೆ ಕ್ಯಾಮ್ರೂನ್ ತುಂಬಾ ಸಲ ಹೇಳಿದೆ ಬಿಟ್ಕೊಡಿ, ನಮ್ಗೆ ಬಿಟ್ಕೊಡಿ ಅಂತ ಇದು ರಿಕ್ವೆಸ್ಟ್ ಮಾಡ್ಕೋತಾ ಇದೆ ನೈಜೀರಿಯಾಗೆ. ಆದ್ರೆ ನೈಜೀರಿಯಾ ಅವ್ರ ಮಾತು ಕೇಳ್ತಾ ಇಲ್ಲ, ಒಪ್ತಾ ಇಲ್ಲ. ಅವರು ಹೇಳ್ತಾ ಇದ್ರೆ ಇದು ನಮ್ದಂತ. ಅವಾಗೆ ಕ್ಯಾಮ್ರೂನು ಒಂದ್ಸಲ ಏನ್ ಮಾಡುತ್ತೆ, ಸೀಸ್ ಫೈರ್ ತರ ಒಂಥರ ಅಟ್ಯಾಕ್ ಮಾಡುತ್ತೆ ನೈಜೀರಿಯಾ ಮೇಲೆ. ಎಷ್ಟೋ ಸಿವಿಲಿಯನ್ ಲೈಕ್ ಇನೋಸೆಂಟ್ ಪೀಪಲ್ಸ್ ಸಾಯ್ತಾರೆ. ಅದು ಸತ್ ಮೇಲೆ ಇನ್ ದ ಇಯರ್ 1986 ಮತ್ತೊಂದು ಅಟ್ಯಾಕ್ ಆಗುತ್ತೆ, ಮತ್ತೆ ಜನ ಸಾಯ್ತಾರೆ. 1990 ಅಟ್ಯಾಕ್ ಆಗುತ್ತೆ, ಮತ್ತೆ ಜನ ಸಾಯ್ತಾರೆ. ಅವಾಗ ಯುನೈಟೆಡ್ ನೇಷನ್ ಹೇಳುತ್ತೆ ಇದೇನ್ ಆಟ ಹಚ್ಚಿದ್ರೆ ಅಂತ ಕೇಳ್ತಾರೆ. ಯಾಕಂದ್ರೆ ಯುನೈಟೆಡ್ ನೇಷನ್ ಮೇನ್ಲಿ ದೇ ಹ್ಯಾವ್ ಟು ಮೇಂಟೈನ್ ದ ಪೀಸ್ ಮೇಂಟೈನ್ ಮಾಡಬೇಕು. ಅವಾಗ ಯುನೈಟೆಡ್ ನೇಷನ್ ಕೇಸ್ ಹೋಗುತ್ತೆ. ಯುನೈಟೆಡ್ ನೇಷನ್ ಡೈರೆಕ್ಟ್ಲಿ ಹೇಳುತ್ತೆ ಈ ಜಾಗ ಯಾರಿಗೆ ಸಂಬಂಧಪಟ್ಟಿರೋದು? ಕ್ಯಾಮ್ರೂನ್ ಸಂಬಂಧಪಟ್ಟಿರೋದು ಅಂತ ಹೇಳುತ್ತೆ. ಸೊ ಬಕಾಸಿ ಪೆನಿನ್ಸುಲಾ ಶುಡ್ ಬಿ ದ ಪಾರ್ಟ್ ಆಫ್ ಕ್ಯಾಮ್ರೂನ್ ಅಂತೇಳಿ. ಅವಾಗ ಏನ್ ಮಾಡ್ತಾರೆ ಅಂದ್ರೆ 2008ರಲ್ಲಿ ಸೊ ಫೈನಲ್ ವರ್ಡಿಕ್ಟ್ ಬರುತ್ತೆ ಯುನೈಟೆಡ್ ನೇಷನ್ದು. ಏನಂದ್ರೆ ಬಕಾಸಿ ಪೆನಿನ್ಸುಲಾ ಬಿಟ್ಕೊಡ್ಬೇಕಂತ. ಯಾರಿಗೆ ಬಿಟ್ಕೊಡ್ಬೇಕು? ಕ್ಯಾಮ್ರೂನ್ ಬಿಟ್ಕೊಡ್ಬೇಕಂತ. ಅವಾಗ ನೈಜೀರಿಯಾ ಅಲ್ಲಿ ಕಂಟ್ರೋಲ್ ಇತ್ತಲ್ಲ ಬಕಾಸಿ ಪೆನಿನ್ಸುಲಾ ಮೇಲೆ, ಆ ಕಂಟ್ರೋಲ್ ನ ಹಿಂದ್ ತಗೋತಾರೆ. ತಮ್ಮ ಆರ್ಮಿನ ಹಿಂದ್ ಕಳ್ಸ್ಕೊತಾರೆ. ಅಲ್ಲಿ ಆರ್ಮಿ ಕಳ್ಸಿರ್ತಾರೆ ಮುಂಚೆ ಅವರು ಅದನ್ನ ಪ್ರೊಟೆಕ್ಷನ್ ಮಾಡೋಗೋಸ್ಕರ. ಆ ಆರ್ಮಿನ ರಿಟರ್ನ್ ಕಳ್ಸ್ಕೊತಾರೆ. ಆದ್ರೆ ಮೇಲೆ ಸ್ವಲ್ಪ ಕಂಟ್ರೋಲ್ ಇದ್ದೇ ಇರುತ್ತೆ ಅವ್ರದ್ದು. ಯಾವ್ದ್ರ ಮೇಲೆ? ಕ್ಯಾಮ್ರೂನ್ ಮೇಲೆ. ಮತ್ತೆ ಇದು ಯಾರು? ಕ್ಯಾಮ್ರೂನ್ದವ್ರು ಮತ್ತೆ ಹೋದ್ರೆ ಯುನೈಟೆಡ್ ನೇಷನ್ಗೆ, ನೋಡಿ ನಿಮ್ ವರ್ಡಿಕ್ಟ್, ನಿಮ್ ಜಜ್ಮೆಂಟ್ ಅವ್ರು ಫಾಲೋ ಮಾಡ್ತಾ ಇಲ್ಲ ಅಂತ. ಅವಾಗ ಮತ್ತೆ 2012ರಲ್ಲಿ ಮತ್ತೆ ಸುಪ್ರೀಂ ಇದು ಯುನೈಟೆಡ್ ನೇಷನ್ಗೆ ಹೋಗುತ್ತೆ ಕೇಸು. 2013ರಲ್ಲಿ ಫೈನಲ್ ವರ್ಡಿಕ್ಟ್ ಬರುತ್ತೆ. ಏನಾದ್ರೂ ನೈಜೀರಿಯಾ ಅಲ್ಲಿ ಎಲ್ಲಾನು ಬಿಟ್ಟು ಕೊಡದೇ ಇದ್ರೆ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಆಕ್ಷನ್ ಆನ್ ದ ನೈಜೀರಿಯನ್ಸ್. ಯುನೈಟೆಡ್ ನೇಷನ್ ಒಂದು ಜಜ್ಮೆಂಟ್ ಕೊಡುತ್ತೆ. ಅವಾಗ 2012 ಡಿಸೆಂಬರ್ಲಿ, ಸಾರಿ 2012 ಸ್ಟಾರ್ಟಿಂಗ್ ಅಲ್ಲಿ ಇನ್ನೊಂದ್ಸರಿ ಹೋಗಿರುತ್ತೆ. ಅವಾಗ ಆಲ್ರೆಡಿ ಹೇಳಿರುತ್ತೆ 2013 ಆದ್ಮೇಲೆ ಯಾವುದೇ ಕಾರಣಕ್ಕೂ ನೈಜೀರಿಯಾ ಇಂಟರ್ಫಿಯರ್ ಆಗಬಾರ್ದು, 2012 ಲಾಸ್ಟ್ ಆಗ್ಬೇಕಂತ. ಅವಾಗ 2012ಕ್ಕೆ ಬಿಟ್ಟು ಕೊಡುತ್ತೆ. 2013ರಿಂದ ಇಲ್ಲಿವರೆಗೂ ಕ್ಯಾಮ್ರೂನ್ದು ಪಾರ್ಟ್ ಆಗಿದೆ ಬಕಾಸಿ ಪೆನಿನ್ಸುಲಾ. ಆದ್ರೆ ಈ ಬಕಾಸಿ ಪೆನಿನ್ಸುಲಾ ಇದೆಯಲ್ಲ, ಇದು ನಮ್ದು ಅಂತ ಇವ್ರು ಕಚ್ಚಾಡ್ತಾ ಇದ್ರಲ್ಲ. ಹಾಗಾಗಿ ಇಲ್ಲಿ ಮೇನ್ ಹುಟ್ಟಿರೋದು ಪೈರಸಿ ಹುಟ್ಟಿರೋದು ಇಲ್ಲಿ. ಪೈರಸಿ ಅಂದ್ರೆ ಆ ಕಳ್ಳತನ ಹುಟ್ಟಿರೋದು ಇಲ್ಲಿ ಬಕಾಸಿ ಪೆನಿನ್ಸುಲಾ ಹತ್ರ. ಯಾಕಂದ್ರೆ ಎರಡು ಕಂಟ್ರಿದು ಕಂಟ್ರೋಲ್ ಅದ್ರ ಮೇಲೆ ಇರ್ಬೇಕಂತ. ಇವ್ರನ್ನ ಕಳ್ಳತನ ಮಾಡ್ತಾ ಇದ್ದಾರೆ, ಇವ್ರಿಗೆ ಕಳ್ಳತನ ಮಾಡ್ತಾ ಇದ್ದಾರೆ. ಅಂದ್ರೆ ಮೇನ್ ಗಲ್ಫ್ ಆಫ್ ಗುಯಾನಾ ಇದು ಇಸ್ ವೆರಿ ಇಂಪಾರ್ಟೆಂಟ್ ಗಲ್ಫ್ ಟು ಯುರೋಪಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಹೋಗ್ಬೇಕು ಎಲ್ಲರೂ, ಆಫ್ರಿಕಾದಿಂದ ಯುರೋಪಿಗೆ ಹೋಗ್ಬೇಕಂದ್ರೆ ಇದು ಇಂಪಾರ್ಟೆಂಟ್. ಅದಕ್ಕೆ ಅವ್ರಿಗೆ ಗೊತ್ತು, ಅಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ನೀವು ನಮಗೆ ಏನಾದ್ರೂ ಬಕಾಸಿ ಪೆನಿನ್ಸುಲಾ ಬಿಟ್ಟು ಕೊಡದೇ ಇದ್ರೆ ಇಲ್ಲಿ ಹೋಗುವಂತ ಎಲ್ಲ ಸೀಪ್ಗಳನ್ನ, ಎಲ್ಲ ಹಡಗಳನ್ನು ನಾವು ಕೊಲ್ಯಾಪ್ಸ್ ಮಾಡ್ತೀವಿ, ಎಲ್ಲ ಅಟ್ಯಾಕ್ ಮಾಡ್ತೀವಿ, ಎಲ್ಲ ದೋಚ್ತೀವಿ, ಎಲ್ಲ ದರೋಡೆ ಮಾಡ್ತೀವಿ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅವರು. ಒಂಥರ ನಮ್ದು ಇವ OIC ಇದಾನಲ್ಲ, ಹೈದರಾಬಾದ್ OIC ಏನೇನು ಹೇಳ್ತಿರ್ತಾನೆ ಮನ್ಸಿಗೆ ಬಂದಂಗೆ, ಆ ತರ ಇವರು ಹೇಳ್ಬಿಡ್ತಾರೆ. ಸೊ ಹೇಳಿ ಹಂಗಾಗೆ ಆಗತ್ತೆ. ಎಷ್ಟೋ ಸೀಫ್ಗಳು ಹೋದ್ರು ಕೂಡ ಅವ್ರನ್ನ ಅಟ್ಯಾಕ್ ಮಾಡೋದು, ಕೊಲ್ಲೋದು, ಆ ಆಯಿಲ್ ಟ್ಯಾಂಕ್ಗಳನ್ನ ಇದು ಎಲ್ಲ ದೋಚ್ಕೊಳ್ಳೋದು, ಆ ತರ ಮಾಡ್ತಾರೆ. ದಟ್ ಇಸ್ ಒನ್ ರೀಸನ್. ಅಂಡ್ ಇನ್ನೊಂದು, ಈ ಪೈರಸಿ ಆಗಕ್ಕೆ ಸೆಕೆಂಡ್ ರೀಸನ್ ಏನಂದ್ರೆ ದ ಅನ್ಎಂಪ್ಲಾಯ್ಮೆಂಟ್ ಇನ್ ದ ನೈಜೀರಿಯಾ. ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗ. ನಿಮ್ಗೆ ಗೊತ್ತು, ಜಗತ್ತಿನಲ್ಲಿ ಅತಿ ಬಡ ರಾಷ್ಟ್ರ ಅಂದ್ರೆ ನೈಜೀರಿಯಾ. ಮತ್ತೆ ಬಡ ರಾಷ್ಟ್ರ ಅಂಡ್ ಜಗತ್ತಿನಲ್ಲಿ ಅತಿ ಹೆಚ್ಚಿಗೆ ಬರ್ತ್ ರೇಟ್ ಇರೋದು ನೈಜೀರಿಯಾ. ಸೊ ನೋಡಿ, ಇನ್ನೊಂದು ಬರುತ್ತೆ ಕಾನ್ಸೆಪ್ಟ್, ಟೋಟಲ್ ಫರ್ಟಿಲಿಟಿ ರೇಟ್ ಅಂತ. ವಾಟ್ ಇಸ್ ಟೋಟಲ್ ಫರ್ಟಿಲಿಟಿ ರೇಟ್? ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ ಒಂದು ಹೆಣ್ಮಗಳು ಸೊ ಮ್ಯಾಕ್ಸಿಮಮ್ ಎಷ್ಟು ಬೇಬೀಸ್ಗೆ ಬರ್ತ್ ಕೊಡ್ಬಹುದಂತ. ಇಟ್ ಈಸ್ ದ ಎಬಿಲಿಟಿ ಆಫ್ ಅ ವುಮೆನ್ ಟು ಗಿವ್ ಮ್ಯಾಕ್ಸಿಮಮ್ ಬರ್ತ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇಂಡಿಯಾ ತಗೊಂಡ್ರೆ ಇಟ್ ಈಸ್ 2.6 ಇದೆ. 2.6 ಅಂದ್ರೆ ನೀವು ಹೇಳ್ಬೋದು 0.6 ಮಕ್ಕಳು ಹೆಂಗ್ ಹುಡ್ತಾರೆ, ಹಂಗಲ್ಲ. ಐ ಆಮ್ ಟಾಕಿಂಗ್ ಎವರೇಜ್. ಸೊ ಒಬ್ಬಳು ಹೆಣ್ಮಗಳು ಮ್ಯಾಕ್ಸಿಮಮ್ 3 ಮಕ್ಕಳನ್ನ ಜನ್ಮ ಕೊಡ್ಬಹುದು. ಓಕೆ, ಬಟ್ ಅದೇ ನೈಜೀರಿಯಾ ತಗೊಂಡ್ರೆ 13 ಮಕ್ಕಳು ಎಬಿಲಿಟಿ ಇದೆ ಅವತ್ತು. ಅಂದ್ರೆ ಎಬಿಲಿಟಿ ಎಲ್ಲರಿಗೂ ಇರುತ್ತೆ, ಬಟ್ ಅಂದ್ರೆ ನಾವು ಇದು ಇಲ್ಲ ಲಿಮಿಟ್ ಇಟ್ಕೊಂಡಿದ್ವಿ ಅಷ್ಟೇ. ಅಂದ್ರೆ ಲಿಮಿಟೇ ಇಲ್ಲ ಅಲ್ಲಿ ನೈಜೀರಿಯಾದಲ್ಲಿ. ಹಾಗಾಗಿ ಬರ್ತ್ ರೇಟ್ ತುಂಬಾ ಹೈ ಇದೆ. ಅಂಡ್ ಅವ್ರಿಗೆ ಕ್ವಾಲಿಟಿ ಫುಡ್ ಸಿಗಂಗಿಲ್ಲ. ಏನ್ ನ್ಯೂಟ್ರಿಷನಲ್ ಫುಡ್ ಅಂತೀವಲ್ಲ ನಾವು, ಆ ಮಕ್ಕಳು ಕರೆಕ್ಟಾಗಿ ಬೆಳಿಬೇಕಂದ್ರೆ ದೇ ರಿಕ್ವೈರ್ಸ್ ದ ನ್ಯೂಟ್ರಿಷನಲ್ ಫುಡ್. ಆ ನ್ಯೂಟ್ರಿಷನಲ್ ಫುಡ್ ಇಲ್ಲಿ ಸಿಗ್ತಾ ಇಲ್ಲ ಬಿಕಾಸ್ ಆಫ್ ಪಾವರ್ಟಿ. ಅಂಡ್ ಪಾವರ್ಟಿ ಇಸ್ ದ ಬಿಗ್ ಇಶ್ಯೂ in the Nigeria, and that's why it is the poorest country in the world, along with that Somalia ಕೂಡ ತುಂಬಾ poorest. ಅಂದ್ರೆ most of the African countries they are very poor as compared to other continents. ಹಾಗಾಗಿ ಇಲ್ಲಿ ನಿರುದ್ಯೋಗ ಕಾಡ್ತಾ ಇದೆ, ಪಾವರ್ಟಿ ಕಾಡ್ತಾ ಇದೆ. ಅದಕ್ಕಾಗಿ ಇವರು ದೋಸ್ತಾ ಇದ್ದಾರೆ. ಇವ್ರು ಏನಂತ ಇದ್ದಾರೆ ಅಂದ್ರೆ ಡೈರೆಕ್ಟ್ ಹೇಳ್ತಾರೆ ಅವರು, ನಾವ್ ಯಾಕೆ ದೋಸ್ತಾ ಇದೀವಿ ಅಂದ್ರೆ ಯುರೋಪ್ದವ್ರು ಎಷ್ಟು ಶ್ರೀಮಂತ ಇದ್ದಾರೆ, ಎಷ್ಟು ಬೆಳಗಿದ್ದಾರೆ, ನಾವ್ ಹಿಂಗಾಕಿದ್ದೇವೆ ಅಂತ.
ಅಲ್ಲ ರೀ, ನೀವು ಕಪ್ಪಗಿದ್ರೆ ಅವ್ರೇನ್ ಮಾಡಬೇಕು? ಸೊ ಇಫ್ ಯು ಆರ್ ಪಾವರ್ಟಿ ಇಸ್ ಡಿಫ್ರೆಂಟ್ ಥಿಂಗ್. ಬಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇವು ಎಲ್ಲ ಹೋಗುವಂತ ಟ್ಯಾಂಕ್ಗಳು ಯುರೋಪಿಗೆ ಹೋಗ್ತಾ ಇದಾವೆ, ಅವ್ರಿಗೆಲ್ಲ ದುಡ್ಡು ಅವರೇ ಮಾಡ್ಕೊತಾ ಇದ್ದಾರೆ, ಅವರೆಲ್ಲ ರೀಚ್ ಇದ್ದಾರೆ, ನಾವೇ ತುಂಬಾ ಬಡವರು ಇದ್ದೇವೆ ಅಂತ ನಾವು ಅದಕ್ಕೆ ದೋಚ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಸೊ ಸೆಕೆಂಡ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ಇಸ್ ದ ಪಾವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್. ಅಂಡ್ ಫಸ್ಟ್ ಪಾಯಿಂಟ್ ದ ಡಿಸ್ಪ್ಯೂಟ್ ಆಫ್ ಬಕಾಸಿ ಪೆನಿನ್ಸುಲಾ. ಅಂಡ್ ಥರ್ಡ್ ಪಾಯಿಂಟ್, there is a political instability between the two government, Cameroon and Nigeria. ಅದು ಕೂಡ ಒಂದು ಅವಕಾಶ ಸಿಕ್ಬಿಟ್ಟಿದೆ ಜನರಿಗೆ. ಅಂದ್ರೆ ಹೇಳುದು ಅವ್ರವ್ರು, ಅಂದ್ರೆ ಮತ್ತೊಬ್ರು ಯಾರಾದ್ರೂ ದೋಚ್ಕೊಂಡು ಹೋಗುದು, ಇವ್ರ ಮೇಲೆ ಹಾಕ್ಬಿಡೋದು, ಅವ್ರು ಕಚ್ಚಾಡ್ತಾರೆ, ಅವ್ರೇ ಮಾಡಿರ್ಬೇಕು ಬಿಡು ಅಂತ. ಈಗ ಹಂಗೆ ತಾನೇ ಆಗುದು ಎಲ್ಲ ಕಡೆ. ಯಾವ್ದೋ ಒಂದು, ಈಗ ನೋಡಿ, ಇಬ್ಬರು ಕಚ್ಚಾಡ್ತಿರ್ತಾರೆ, ಮೂರನೇದ ಒಂದು ಮಜಾ ತಗೊಂಡು ಹೋಗಿರ್ತಾನೆ ಅದು. ಸೊ ಆ ತರ ಇಲ್ಲಿ ಆಗಿರುತ್ತೆ. ಸೊ ದೀಸ್ ಆರ್ ದ ಮೇನ್ ಥಿಂಗ್ಸ್, ಇಂಪಾರ್ಟೆಂಟ್ ಲೈಕ್ ರೀಸನ್ಸ್ ಫಾರ್ ದ ಪೈರಸಿ. ನಿಮ್ ಕ್ವಶನ್ ಕೇಳ್ಬೋದು, ವಾಟ್ ಆರ್ ದ ರೀಸನ್ಸ್ ಫಾರ್ ದ ಪೈರಸಿ ಅಂತ ಹೇಳಿ. ಸೊ ಪೈರಸಿ ಆಗಿ ರೀಸನ್ ಏನು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಅಂಡ್ ಅನ್ಸ್ಟೆಬಿಲಿಟಿ ಇನ್ ದ ಗೌರ್ಮೆಂಟ್ ಅಂಡ್ ಅಗೇನ್ ಅನ್ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಆ ಜನರಿಗೆ ಏನ್ ಬೇಕು? ಡೆವಲಪ್ಮೆಂಟ್ ಬೇಕು, ಅಂದ್ರೆ ಅಭಿವೃದ್ಧಿ ಬೇಕು. ಆದ್ರೆ ಈ ಗೌರ್ಮೆಂಟ್ ಅಲ್ಲೇ ಕಚ್ಚಾಡ್ತಾ ಇದಾವೆ, ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗಾಗಿ ದ ಅನ್ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಅಂಡ್ ಜನರಿಗೆ ಏನ್ ಬೇಕು? ಅ ಪ್ರಾಪರ್ ಎಜುಕೇಶನ್, ಅ ಪ್ರಾಪರ್ ಹೆಲ್ತ್ ಅಂಡ್ ಅ ಪ್ರಾಪರ್ ಸೆಕ್ಯೂರಿಟಿ ಬೇಕು. ಅದು ಯಾವುದು ಸಿಗ್ತಾ ಇಲ್ಲ ಇಲ್ಲಿ. ಸೊ ಸಿಕ್ಕೋರು ಕೊಲ್ತಾ ಇದ್ದಾರೆ, ಸಿಕ್ಕೋರು ತಿಂತಾ ಇದ್ದಾರೆ. ಅವ್ರು ಜನರಿಗೆ ತಿಂತಾರಂತೆ, ನೈಜೀರಿಯಾದವರು ಜನರಿಗೆ ತಿಂತಾರಂತೆ. ಸೊ ಸಿ ಯಾವ ರೇಂಜಿಗೆ ಇದ್ದಾರೆ. ಸೊ ಹಾಗಾಗಿ ಸೊ ದಿಸ್ ಪೈರಸಿ ವಾಸ್ ಒರಿಜಿನೇಟೆಡ್ ಇನ್ ದ ಬಕಾಸಿ ಪೆನಿನ್ಸುಲಾ. ಅಂಡ್ ಜಜ್ಮೆಂಟ್ ಬಂದಿದ್ದು 2012ರಲ್ಲಿ. ಇದೊಂದು ಜಜ್ಮೆಂಟ್ ಪ್ಲಸ್ ನಮ್ದೊಂದು ಎರಿಕಾ ಲೆನಿಕಾ, ಆ ಎರಡು ಕಂಪೇರ್ ಮಾಡಿ UPSC ಕ್ವಶನ್ ಕೇಳಿರೋದು. ಇದು ಅರ್ಥ ಆಯ್ತಾ? ಸೊ ಬಕಾಸಿ ಪೆನಿನ್ಸುಲಾ ಗೊತ್ತಿರ್ಬೇಕು ನಿಮಗೆ. ಬಕಾಸಿ ಪೆನಿನ್ಸುಲಾ ಕಮ್ಸ್ ಬಿಟ್ವೀನ್ ದ ಕ್ಯಾಮರೂನ್ ಅಂಡ್ ನೈಜೀರಿಯಾ. And Bakassi Peninsula before 13 it was the part of Nigeria, but now it is the part of Cameroon. ಇವೆರಡು ಗೊತ್ತಿರಬೇಕು ನಿಮಗೆ. And the Gulf of Guinea comes between the Nigeria and Cameroon. And this Gulf of Guinea is very important for the Europe and Africa. ಅಷ್ಟು ಗೊತ್ತಿರಬೇಕು. ಸೊ ಮೆನ್ಷನ್ ಮಾಡಬಹುದು. ಅರ್ಥ ಆಯ್ತಾ ಇದು? ಇವಾಗ ನಮ್ಮ ಕ್ವಶನ್ ಬನ್ನಿ. ಆ ಕ್ವಶನ್ ಏನಿದೆ ನೋಡಿ. ಇವಾಗ ನೋಡಿ, ಪೈರಸಿ ಹೆಚ್ಚಿಗೆ ಆಗ್ತಾ ಇದೆ, ಅದರಿಂದ ಅರೇಬಿಯನ್ ಸಿ ಮೇಲೆ ಲೈಕ್ ಇದು ಕೇಸ್ ಆಗಿರೋದು. ಹಾಗೆ ಇಂಡಿಯಾ ಸೆಕ್ಯೂರಿಟಿಗೆ ಏನ್ ಸಮಸ್ಯೆ ಆಗ್ಬೋದು ಅಂತ ಕ್ವಶನ್ ಕೇಳಿದ್ದಾರೆ. ಅವಾಗ ನೀವು ಇದನ್ನೇ ಬರೀಬೇಕು. ಏನ್ ಬರೀಬೇಕಂದ್ರೆ, ಸೋಮಾಲಿಯಾ ಹತ್ರ, ಬಾರ್ಡರ್ ಹತ್ರ ತುಂಬಾ ಪೈರಸಿ ಕೇಸ್ ನಡೀತಾ ಇದ್ದಾವೆ. ಅಂಡ್ ಜನ ಅದನ್ನೇ ಮಿಸ್ಯೂಸ್ ತಗೊಂಡು ಇವ್ರು ಇಂಡಿಯಾ ಅರೇಬಿಯನ್ ಸಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಅಟ್ಯಾಕ್ ಮಾಡೋದ್ರಿಂದ ಮೋಸ್ಟ್ ಆಫ್ ದ ಪೀಪಲ್ ಇನ್ ನಮ್ಮ ಇಂಡಿಯನ್ ಫಿಶರ್ಮ್ಯಾನ್ ಕಮ್ಯುನಿಟಿ ಇದೆಯಲ್ಲ, ಮೋಸ್ಟ್ಲಿ ದೇ ಆರ್ ಡಿಪೆಂಡೆಂಟ್ ಆನ್ ದ ಫಿಶ್. ಅಂಡ್ ಅದೇ ಅವರಿಗೆ ಒಂದು ಭಯ ಹುಟ್ಟಿದ್ರೆ ಡೆಫಿನೆಟ್ಲಿ ಅವರ ಎಕನಾಮಿ ಡೌನ್ ಆಗುತ್ತೆ. ಅಂಡ್ ದಟ್ ವಿಲ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ಸ್ ಅವರ್ ದ ಇಂಡಿಯನ್ ಎಕನಾಮಿ. ಯಾಕಂದ್ರೆ ಮೋಸ್ಟ್ಲಿ ಕೋಸ್ಟಲ್ ಸ್ಟೇಟ್ ಏನಿದಾವಲ್ಲ, ಅವ್ರಿಗೆ ನಮಗೆ ನಮ್ಮ ಏನಂದ್ರೆ ನಮ್ಮ GDP 2% ಅಲ್ಲಿಂದ ಬರ್ತದೆ ದುಡ್ಡು ಫಿಶರಿದಿಂದ. ಆ ಫಿಶರಿದ ಏನಾದ್ರು ಎಂಪ್ಲಾಯ್ಮೆಂಟ್ ಅಥವಾ ಬಿಸ್ನೆಸ್ ಆಕ್ಟಿವಿಟಿ ಏನಾದ್ರು ಕಡಿಮೆ ಆದ್ರೆ ಡೆಫಿನೆಟ್ಲಿ ಇಟ್ ಇಂಪ್ಯಾಕ್ಟ್ಸ್ ದ ಲೈಫ್ ಆಫ್ that low coastline communities, and then it is ultimately or directly affects the Indian economy. Yakandre 2% of the GDP comes from our fishery sector, and again definitely it impacts our coastal ecosystem and marine ecosystem, and again definitely it impacts our coastal environment, and definitely it is the threat to the entire country, and it can be the chance for other people to threat India ಗೂ threat ಮಾಡಬಹುದು. ಈ ತರ ನೀವು ಒಂದು 5-6 ಪಾಯಿಂಟ್ ಹಾಕಿ ಬಂದ್ರೆ it will be a very good answer. ವಿತ್ ಡಯಾಗ್ರಾಮ್ ಹಾಕಬೇಕು. ಸೊ ಒಂದು ಸಣ್ಣ ಡಯಾಗ್ರಾಮ್ ಈ ತರ ಹಾಕಿ, ಎಲ್ಲಿಂದ ಯಾರು ಹೋಗ್ತಾ ಇದ್ರು, ಎಲ್ಲಿ ಸೋಮಾಲಿಯಲ್ಲಿ ಬರುತ್ತೆ, ಒಂಥರ ಹಾಕ್ಬಿಟ್ರೆ. ಅಂಡ್ ಜೋಗ್ರಫಿ ಇಸ್ ಆಲ್ ಅಬೌಟ್ ಡಯಾಗ್ರಾಮ್ಸ್ ಅಂಡ್ ಸ್ಕೆಚ್. ಒಂದು ಡಯಾಗ್ರಾಮ್ ಹಾಕಿ ನೀವು ಚೆನ್ನಾಗಿ ಬರೆದ್ರೆ ಯು ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್. ಓಕೆ, ಸೊ ಅರ್ಥ ಆಯ್ತಾ ಇವತ್ತಿಂದು? ಸೊ ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ನೆಕ್ಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ ನಿಮಗೆ, ದಟ್ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಕ್ಲಾಸ್ ಸ್ಟಾಪ್ ಮಾಡೋದಂತೆ. ಎಸ್ಟಾಬ್ಲಿಷ್ಡ್ 16th November. ಇದನ್ನು ಬರ್ಕೋರಪ್ಪ, ಅದು ಭಯಾನಕತೆ ಕೇಸ್ ನೋಡಿದ್ರೆ. ಅದು ಮೊನ್ನೆ ಅದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಬಗ್ಗೆ ನಾನು ಕ್ಲಾಸಲ್ಲಿ ಹೇಳಿದ್ದೆ. 2000 ಅದು ಮೊನ್ನೆ ಇದು ಹೇಳುವಾಗ ಪ್ಲಾನಿಂಗ್ ಕಮಿಷನ್ ಹೇಳುವಾಗ, ಪ್ಲಾನಿಂಗ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ ಇನ್ ದ ಇಯರ್ 1950 ಅಂತ ಹೇಳಿದೆ, NDC 1952 ಅಂತ ಹೇಳಿದೆ. ನಾನು ಅದನ್ನ ಆಗಸ್ಟ್ ಶೋಧ ಮಾಡ್ಬಿಟ್ಟೆ ನೋಡಿ. ಅದಕ್ಕೆ ಕ್ವಶನ್ ಅದು ಹಾಗೆ ಕೊಟ್ಟಿದ್ರು, 1952 ಮಾರ್ಚ್, 1952 ಆಗಸ್ಟ್, 1952 ಫೆಬ್ರವರಿ. ಏನೋ ಅಯ್ಯೋ ಏನು ಗೆದ್ದಿಸಿ ಏನೋ. ಓಕೆ, ಸೊ 16th November 1994 ಇದು ಸ್ಥಾಪನೆ ಆಗಿರೋದು. ಅಂಡ್ ಇದು ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ, ಇಟ್ ಈಸ್ ಎಸ್ಟಾಬ್ಲಿಷ್ ಅಂಡರ್ UNCLOS. What is UNCLOS? United Nations Convention of Law on Sea ಅಂತ. ಓಕೆ, ಸೊ ಅಂಡ್ ಅಗೇನ್ ಇದು ನಿಮಗೆ ಆಯ್ತು. ನೆಕ್ಸ್ಟ್ ಪಾಯಿಂಟ್ ಇದ್ರ ಬಗ್ಗೆ ನೆನಪು ಮಾಡಿ ನನಗೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. UNCLOS ಅಂದ್ರೆ ಏನು, ಯಾವಾಗ ಸ್ಟಾರ್ಟ್ ಆಯಿತು, ಏನಂತ ಅದ್ರ ಬಗ್ಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್. ಬಟ್ ಇವಾಗ ಇದು ಗೊತ್ತಿರಲಿ, ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ವಾಸ್ ಎಸ್ಟಾಬ್ಲಿಷ್ ಇನ್ ದ ಇಯರ್ 1994 ಬೈ UNCLOS or under UNCLOS. ಬೈ ಬೇಡ, ಅಂಡರ್ UNCLOS. ಅಂಡರ್ UNCLOS ಸ್ಥಾಪನೆ ಆಗುತ್ತೆ. ಅಂಡ್ ಅದು ಸ್ಥಾಪನೆ ಆದ್ಮೇಲೆ ಅದರ ಮೇನ್ ಆಬ್ಜೆಕ್ಟಿವ್ ಬರುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ದ ಮೇನ್ ಆಬ್ಜೆಕ್ಟಿವ್ ಆಫ್
ದ ಮೇನ್ ಆಬ್ಜೆಕ್ಟಿವ್ ಆಫ್ ಎದರದು ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ. ಸೊ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ನೀವು ಹಿಂಗಂತೂ ಬರೀಬಹುದು ISA ಅಂತ ಇನ್ ಶಾರ್ಟ್ ಫಾರ್ಮ್. ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಮೇನ್ ಆಬ್ಜೆಕ್ಟಿವ್ ಬರ್ಕೊಳ್ಳಿ. ಸೊ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಇಸ್ ದ ಯುನೈಟೆಡ್ ನೇಷನ್ ಬಾಡಿ. ಇಟ್ ಇಸ್ ದ ಯುನೈಟೆಡ್ ನೇಷನ್ ಬಾಡಿ. ಯಾಕಂದ್ರೆ ಇದು ಇದರ ಅಂಡರ್ ತಾನೇ ಸ್ಥಾಪನೆ ಆಗಿರೋದು. ಸೊ ಇಟ್ ಇಸ್ ಯುನೈಟೆಡ್ ನೇಷನ್ ಬಾಡಿ set up in the year 1994. ಬರ್ಕೊಳ್ಳಿ, set up in the year 1994 at Jamaica. Jamaica ಬೇಡ, ಹಿಂಗೆ ಬರ್ಕೊಳ್ಳಿ, ಕಿಂಗ್ಸ್ಟನ್ ಬರ್ಕೊಳ್ಳಿ, at Kingston, and Kingston comes in Jamaica, at Jamaica. So United Nation body set up in the year 1994 at Kingston, Jamaica. Kingston ಬರುದಲ್ಲಿ ಜಮೈಕಾದಲ್ಲಿ. ಸೊ ಹುಸೇನ್ ಬೋಲ್ಟ್ ಇಲ್ಲವರು ಜಮೈಕಾದವ್ರೆ, ಹುಸೇನ್ ಬೋಲ್ಟ್. ಓಕೆ, ಸೊ ಕಿಂಗ್ಸ್ಟನ್ ಜಮೈಕಾ to regulate ಇದು ಅದಕ್ಕೆ ಅಂದ್ರೆ to regulate organize and to control all mineral related activities, in the international seabed area, beyond the limits of national jurisdiction, to ensure the marine environment, is protected from any harmful effects which may arise from mining activities. ಅರ್ಥ ಆಯ್ತಾ? ಇದು ನೋಡಿ, ಇದರ ಮೇನ್ ಉದ್ದೇಶ ಏನು ನಿಮಗೆ ಗೊತ್ತು. ಎಲ್ಲಿ ಅಂದ್ರೆ ಇಲ್ಲಿಂದ ಇಂಡಿಯಾದು ಮ್ಯಾಕ್ಸಿಮಮ್ 350 ಮಿಲಿಯನ್ ನಾಟಿಕಲ್ ಮೈಲ್ ತನ ದಿಸ್ ಇಸ್ ದ ನ್ಯಾಷನಲ್ ಜೂರಿಸ್ಡಿಕ್ಷನ್ ಇರುತ್ತೆ. ಯಾವುದೇ ಕಂಟ್ರಿ ತಗೊಳ್ಳಿ, ಈ ಕಡೆ 350, ಈ ಕಡೆ 350, ಈ ಕಡೆ 350. ಅದೇ ಇಲ್ಲಿ ಶ್ರೀಲಂಕಾ ತಗೊಂಡ್ರೆ ಅವ್ರದ್ದು ಈ ಕಡೆ 350 ಅಲ್ಲಿ ತನ ಅವ್ರದ್ದು ನ್ಯಾಷನಲ್ ಜೂರಿಸ್ಡಿಕ್ಷನ್. ಅದನ್ನು ಬಿಟ್ರೆ ಬಿಯಾಂಡ್, ಇಲ್ಲಿ ಬರ್ತೀವಿ ನೋಡಿ, ಬಿಯಾಂಡ್ ದ ಲಿಮಿಟ್ಸ್ ಆಫ್ ನ್ಯಾಷನಲ್ ಜೂರಿಸ್ಡಿಕ್ಷನ್ ಅಂದ್ರೆ 350 ನಾಟಿಕಲ್ ಮೈಲ್ ಬಿಟ್ರೆ ಅದು ಅಧಿಕಾರ ಯಾರ್ದು? ಎಲ್ಲರ ಅಧಿಕಾರ ಇರುತ್ತೆ. ದಟ್ ಈಸ್ ದ ಪಾರ್ಟ್ ಆಫ್ ಎಂಟೈರ್ ವರ್ಲ್ಡ್. ಸೊ ಹಾಗಾಗಿ ಅಲ್ಲಿರುವಂತ ಮಿನರಲ್ಸ್ ನ ಯಾವ ರೀತಿಯಾಗಿ ರೆಗ್ಯುಲೇಟ್ ಮಾಡಬಹುದು, ಯಾವ ರೀತಿಯಾಗಿ ಯೂಸ್ ಮಾಡಬಹುದು, ಯಾರು ಯೂಸ್ ಮಾಡಬಹುದು, ಅದನ್ನ ಹೇಳಕ್ಕೆ ಯಾರು ಸ್ಥಾಪನೆ ಆಗಿದೆ? ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ. ಅದು ಗೊತ್ತಿದೆ. ಇದರ ಮೇನ್ ಉದ್ದೇಶ ಅದೇ, ಎನ್ಶ್ಯೂರ್ ದ marine environment is protected from any harmful effects which may arise from the mining activities. Mining activities ಅಂದ್ರೆ we are taking the polymetallic nodules. ಆ polymetallic nodules ನ ಎಕ್ಸ್ಟ್ರಾಕ್ಟ್ ಮಾಡುವಾಗ, ಅದನ್ನ ಎಕ್ಸ್ಪ್ಲೋಯ್ಟ್ ಮಾಡುವಾಗ ಯಾವುದೇ ಪ್ರಕಾರದ ಮರೈನ್ ಎನ್ವೈರನ್ಮೆಂಟ್ ಗೆ ಡ್ಯಾಮೇಜ್ ಆಗಬಾರದು, ನಮ್ಮ ಇಕೋಲಜಿಗೆ ಯಾವುದೇ ಪ್ರಕಾರದ ತೊಂದರೆ ಆಗಬಾರದು. ಅದನ್ನ ಮೇಂಟೈನ್ ಮಾಡೋಗೋಸ್ಕರ ಒಂದು ಸಂಸ್ಥೆ ನಾವು ಸ್ಥಾಪನೆ ಮಾಡಿದ್ದೀವಿ, ಅದು ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ. ಅಂಡ್ ದಿಸ್ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ established under the UNCLOS in the year 1994 at Kingston, Jamaica. ಅದು ಗೊತ್ತಿರಬೇಕು. ಸೊ ಇದು ಏನ್ ಮಾಡುತ್ತಂದ್ರೆ, ದಿಸ್ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಕೆಲಸ ಏನಂದ್ರೆ, ಸೊ ಇಟ್ ವಿಲ್ ಯೂಸ್ ದ ಕಾಂಟ್ರಾಕ್ಟ್ಸ್ ಅಂದ್ರೆ ಗೊತ್ತಾಗುತ್ತಾ? ಗುತ್ತಿಗೆ. ಸೊ ಗುತ್ತಿಗೆ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ನ್ಯಾಷನಲ್ ಹೈವೇ ಕಟ್ಟಬೇಕಂದ್ರೆ ಅಲ್ಲಿ ಕಾಂಟ್ರಾಕ್ಟ್ ಸಿಕ್ಕಿರತ್ತಾನೆ, ಕಂಪ್ನಿಗಳು L&T ಕಂಪ್ನಿ ಸಿಕ್ಕಿರುತ್ತೆ, ಬೇರೆ ಕಂಪ್ನಿ ಸಿಕ್ಕಿರುತ್ತೆ, ಅದಕ್ಕೆ ನಾವು ಗುತ್ತಿಗೆ ಅಂತ ಕರಿತೀವಿ. ಅಂದ್ರೆ ಈ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ
ಒಂದು ಕಂಟ್ರಿಗೆ ಅವರು 5 ವರ್ಷ ಕಾಂಟ್ರಾಕ್ಟ್ ಕೊಡ್ಬೋದು, 10 ವರ್ಷ ಕೊಡ್ಬೋದು, ಅಥವಾ 15 ವರ್ಷ ಕಾಂಟ್ರಾಕ್ಟ್ ಕೊಡ್ಬೋದು. ಸೊ ದ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಯೂಸ್, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿಯಾ ಇದೆ ಅಂತ ತಿಳ್ಕೊಳ್ಳಿ, ಈ ಕಡೆ ಇಂಡಿಯನ್ ಓಷನ್ ಇದೆ, ಈ ಕಡೆ ಬೇ ಆಫ್ ಬೆಂಗಾಲ್ ಇದೆ, ಅಂಡ್ ಈ ಕಡೆ ಅರೇಬಿಯನ್ ಸಿ ಇದೆ, ಈ ಕಡೆ ಮುಂದೆ ಹೋದ್ರೆ ಮತ್ತೆ ಅಟ್ಲಾಂಟಿಕ್ ಸಿ, ಪೆಸಿಫಿಕ್ ಸಿ ಬರುತ್ತೆ. ಅಂದ್ರೆ ಯಾವುದೇ ಒಂದು ರೀಜನ್, ಬಟ್ ಈ ರೀಜನ್ ಅಂತ ತಿಳ್ಕೊಳ್ಳಿ, ಈ ರೀಜನ್ ಅಲ್ಲಿ ಇಂಡಿಯಾ 5 ವರ್ಷಕ್ಕೆ ಗುತ್ತಿಗೆ ತಗೋಬಹುದು, 10 ವರ್ಷ ತಗೋಬಹುದು, 15 ವರ್ಷ ತಗೋಬಹುದು. ಸೊ ಇಲ್ಲಿ ಕಾಂಟ್ರಾಕ್ಟ್ ಸಿಗುತ್ತೆ. ಕಾಂಟ್ರಾಕ್ಟ್ ಯಾರು ಕೊಡ್ತಾರೆ? ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಕಾಂಟ್ರಾಕ್ಟ್ ಕೊಡುತ್ತೆ. ಸೊ ಇಂಡಿಯಾಗೆ ಫಸ್ಟ್ ಟೈಮ್, ಇಂಡಿಯಾ ಇಸ್ ದ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಗೆಟ್ ದ ಕಾಂಟ್ರಾಕ್ಟ್. ಫಸ್ಟ್ ಟೈಮ್ ಇಂಡಿಯಾಗೆ ಸಿಕ್ಕಿತ್ತು ಕಾಂಟ್ರಾಕ್ಟ್. ಇದು ಯಾವಾಗ ಸಿಕ್ಕಿತ್ತು ಅಂದ್ರೆ 1987. ಇದು ಸ್ಥಾಪನೆ ಆಗೋಕ್ಕಿಂತ ಮುಂಚೆನೇ ಸಿಕ್ಕಿತ್ತು. ಯಾರು ಕೊಟ್ಟಿದ್ರು? ಯುನೈಟೆಡ್ ನೇಷನ್ಸ್ ಅವ್ರು ಕೊಟ್ಟಿದ್ರು. ಆದ್ರೆ 1994 ಯುನೈಟೆಡ್ ನೇಷನ್ಸ್ ಇದು ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಬಂದ್ಮೇಲೆ ಆಫೀಸಿಯಲಿ ಸಿಗುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಯುನೈಟೆಡ್ ನೇಷನ್ ಪರ್ಮಿಷನ್ ಕೊಟ್ಟಿದ್ರು ಇಂಡಿಯಾಗೆ. ಏನಂದ್ರೆ ಈ ಇಂಡಿಯನ್ ಓಷನ್ ಇದೆಯಲ್ಲ, ಈ ಇಂಡಿಯನ್ ಓಷನ್ ತುಂಬಾ ರೀಚ್ ಇದೆ ಪಾರ್ಲಿಮೆಂಟರಿ ನೋಟಿಸ್ದಲ್ಲಿ. ಹಾಗಾಗಿ ನೀವು ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಅದು ಯಾವ ಏರಿಯಾ? ಅದು ಸೆಂಟ್ರಲ್ ಇಂಡಿಯನ್ ಓಷಿಯನ್ ಬೇಸಿನ್. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಸೊ ಇಂಡಿಯಾ ಗಾಟ್ ದ ಕಾಂಟ್ರಾಕ್ಟ್ ಎಲ್ಲಿ? ಸೆಂಟ್ರಲ್ ಇಂಡಿಯನ್ ಓಷಿಯನ್ ಬೇಸಿನ್. ಅದು ಎಲ್ಲಿ ಬರುತ್ತೆ? ಇಂಡಿಯನ್ ಓಷನ್ ಅಂತಲ್ಲಿ ಬರುತ್ತೆ. ಸೊ ಇಂಡಿಯನ್ ಓಷನ್ ಅಲ್ಲಿ ಇಂಡಿಯಾ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. ಎದಕ್ಕೆ? ಟು ಎಕ್ಸ್ಪ್ಲಾಯ್ಟ್ ಆರ್ ಟು ಎಕ್ಸ್ಟ್ರಾಕ್ಟ್ ದ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್. ಎಲ್ಲಿಂದ ಎಲ್ಲಿ ತನ? 1987 ನಮಗೆ ರೈಟ್ ಸಿಕ್ಕಿದೆ. ಆದ್ರೆ 1994 ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಬಂದ್ಮೇಲೆ ಮತ್ತೆ ಇವಾಗ ಆಫೀಸಿಯಲ್ ನಮಗೆ ಕಾಂಟ್ರಾಕ್ಟ್ ಸಿಕ್ಕಿದೆ. ಅಂಡ್ ನಮ್ಮ ಕಾಂಟ್ರಾಕ್ಟ್ 2017 ಮುಗಿದು ಹೋಗಿತ್ತು. 2017 ಮುಗಿದು ಹೋಗಿತ್ತು. ಅಂಡ್ 2017 ಮುಗಿದಿರುವಂತ ಕಾಂಟ್ರಾಕ್ಟ್ ಇನ್ನೊಮ್ಮೆ ರಿನ್ಯೂ ಆಗಿದೆ. ನೆಕ್ಸ್ಟ್ 5 ಇಯರ್ಸ್ ಗೆ ರಿನ್ಯೂ ಆಗಿರೋದು. ಅದೇ ಟೈಮಲ್ಲಿ ಪಾಕಿಸ್ತಾನ ಹೋಗಿತ್ತು ನಮಗೂ ಕೂಡ ಅಂತೇಳಿ. ಪಾಕಿಸ್ತಾನಿಗೆ ಹೇಳಿದ್ರು ನಿಮ್ಗೆ ಇಲ್ಲ ಕಾಂಟ್ರಾಕ್ಟ್ ಅಂತೇಳಿ ಅವ್ರನ್ನ ಕಳಿಸಿದ್ರು. ಅದೇ ಟೈಮಲ್ಲಿ ಇಂಡಿಯಾ ಕಾಂಟ್ರಾಕ್ಟ್ ಸಿಕ್ತು. ಹಾಗಾಗಿ ದಿಸ್ ಕಾಂಟ್ರಾಕ್ಟ್ ವಿಲ್ ಎಂಡ್ ಇನ್ 2022. ಇದು 2022 ವರೆಗೆ ನಮಗೆ ಕಾಂಟ್ರಾಕ್ಟ್ ಇದೆ. ಇನ್ನು ಎದಕ್ಕೆ? ಟು ಎಕ್ಸ್ಟ್ರಾಕ್ಟ್ ದ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಫ್ರಮ್ ಸೆಂಟ್ರಲ್ ಇಂಡಿಯನ್ ಓಷನ್ ಬೇಸಿನ್ ಅಂತ ಕ್ವಶನ್ ಕೇಳಬಹುದು ನಿಮಗೆ. ಸೊ ಇಂಡಿಯಾ ಗಾಟ್ ದ ಕಾಂಟ್ರಾಕ್ಟ್ ಫ್ರಮ್ ದ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಟು ಎಕ್ಸ್ಪ್ಲಾಯ್ಟ್ ದ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಫ್ರಮ್ ವಿಚ್ ಪಾರ್ಟ್ ಆಫ್ ದ ಓಷನ್ ಅಂತ ಹೇಳಿ. ಆನ್ಸರ್ ಏನು? ಸೆಂಟ್ರಲ್ ಇಂಡಿಯನ್ ಓಷನ್ ಬೇಸಿನ್. ಬೇ ಆಫ್ ಬೆಂಗಾಲು ಅಲ್ಲ, ಅರೇಬಿಯನ್ ಸೀನೂ ಅಲ್ಲ. ಎಲ್ಲಿಂದ ಸಿಕ್ಕಿದೆ ನಮಗೆ? ಇಂಡಿಯನ್ ಓಷನ್ ಇದೆ. ಅದು ಗೊತ್ತಿರಬೇಕು. ಓಕೆ. ಸೊ ಮತ್ತೆ ಇನ್ನೊಂದು ರಿಪೋರ್ಟ್ ಏನ್ ಹೇಳುತ್ತಂದ್ರೆ, ಆಸ್ ಪರ್ ದ ರಿಪೋರ್ಟ್ ದ ಇಂಡಿಯನ್ ಓಷನ್, as per the some reports, Indian Ocean, as per the some report, Indian Ocean is very rich in the reserve of polymetallic nodules. As per the some report, the Indian Ocean is very rich in the polymetallic nodules. ಅದು ಎಷ್ಟಿದೆ ಅಂದ್ರೆ ಅವರು ಹೇಳ್ತಾರೆ, ಸೊ ಅರೌಂಡ್ 380 ಮಿಲಿಯನ್ ಟನ್ಸ್. ಇದು ಡಾಟಾ ಬರಿಬೇಕು ನೀವು ಮೇನ್ಸ್ ಅಲ್ಲಿ, ಯಾವಾಗ ನಿಮಗೆ ಮಾರ್ಕ್ಸ್ ಸಿಗೋದು. 380 ಮಿಲಿಯನ್ ಟನ್ಸ್ ಆಫ್ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್. ಇದಕ್ಕೆ PMN ಅಂತ ಕರೀತಾರೆ, ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಇನ್ ಶಾರ್ಟ್ ಫಾರ್ಮ್, PMN. ಸೊ ಟೋಟಲ್ ಎಷ್ಟಿದೆ? 380 ಮಿಲಿಯನ್ ಟನ್ಸ್ ಆಫ್ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್. 1 ton is equal to how many kg? Very good. 1 quintal? 100. Very nice. So 380 million tons polymetallic nodules. Out of 380 million tons maximum ಇರುವುದು ಯಾವುದು? ಅದು ಬರ್ಕೊಳ್ಳಿ. ಸೊ ಮ್ಯಾಂಗನೀಸ್ ಎಲ್ಲಕ್ಕಿಂತ ಹೆಚ್ಚಿಗಿದೆ. ನಿಮ್ಮ ಕ್ವಶನ್ ಕೇಳಬಹುದು, ಅರೇಂಜ್ ದ ಫಾಲೋವಿಂಗ್ ಆಫ್ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಅಕಾರ್ಡಿಂಗ್ ಟು ದೇರ್ ಪರ್ಸೆಂಟೇಜ್ ಅಂತ ಹೇಳಿ. ಸೊ ಮ್ಯಾಂಗನೀಸ್ ಎಲ್ಲಕ್ಕಿಂತ ಹೆಚ್ಚಿಗಿದೆ. ಸೊ ಎಷ್ಟಿದೆ ಅಂದ್ರೆ ಅರೌಂಡ್ 92.59 ಮಿಲಿಯನ್ ಟನ್ಸ್, ಮಿಲಿಯನ್ ಟನ್ಸ್ ಅಷ್ಟಿದೆ, 92.59. ಅಂಡ್ ಸೆಕೆಂಡ್ ಹೈಯೆಸ್ಟ್ ಇರುವುದು ಯಾವುದಂದ್ರೆ ನಿಕೆಲ್. ಅಂಡ್ ನಿಕೆಲ್ ಬರ್ಕೊಳ್ಳಿ, ಸೆಕೆಂಡ್ ಹೈಯೆಸ್ಟ್ in the polymetallic nodule nickel. And nickel ಎಷ್ಟಿದೆ? 4.7 million ton ಅಷ್ಟೇ ಇದೆ. And the third highest is the copper ಬರ್ಕೊಳ್ಳಿ. Third highest is the copper. And copper ಎಷ್ಟಿದೆ ಅಂದ್ರೆ, so we are having 4.29 million ton. Then fourth we are having the cobalt ಕಡಿಮೆ ಇದೆ. So cobalt is just 0.55 million ton. So this is the total reserve in the central Indian Ocean as per some reports ಏನ್ ಹೇಳುತ್ತಂದ್ರೆ, ಮತ್ತೆ ಇದನ್ನ ಬಿಟ್ಟು ಉಳಿಕಿದೆಲ್ಲ ಇರ್ತವೆ. ಏನೇನ್ ಇರ್ತವೆ? ಐರನ್ ಇದೆ, ಬೇಕಾದ್ರೂ ಬರ್ಕೊಳ್ಳಿ. So except these four again iron is also there. Okay. And iron ಬಿಟ್ರೆ ಇನ್ನೊಂದು ಮ್ಯಾಂಗನೀಸ್ ಹೈಡ್ರಾಕ್ಸೈಡ್ ಇದೆ, ಮ್ಯಾಂಗನೀಸ್ ಹೈಡ್ರಾಕ್ಸೈಡ್. ಸೊ ಇವೆಲ್ಲ ಇದಾವೆ. ಬಟ್ ದ ವೆರಿ ಇಂಪಾರ್ಟೆಂಟ್ ಈಸ್ ಇವು 4
they very important is the manganese, nickel, copper and cobalt. And as compared to these four, these are very valuable. ಇವು ತುಂಬಾ valuable ಇದಾವೆ. ಹಾಗಾಗಿ so central Indian Ocean is very important because in the central Indian Ocean basins, so India got the matlab recently India's contract was renewed by the International Seabed Authority, and this contract renewed for the next 5 years, and it will from 17 to 2022. It will end in the 2022. So this is about International Seabed Authority, and to exploit these polymetallic nodules, the government of India started new scheme called the new scheme started by government of India mission anteli, Deep Ocean Mission, or it is also known as DOM, Deep Ocean Mission. So this Deep Ocean Mission, so launched by the Ministry of Earth Science. This is very important. Ministry nu ಕೇಳ್ಬಿಡ್ತಾರೆ ಡೈರೆಕ್ಟ್ಲಿ. ಸೊ ಡೀಪ್ ಓಷನ್ ಮಿಷನ್ ಯಾವ ಮಿನಿಸ್ಟ್ರಿ ಲಾಂಚ್ ಮಾಡಿದೆ ಅಂತ ಸಮ್ ಟೈಮ್ ಎಲ್ಲ ನಿಮ್ಗೆ ಕೊಟ್ಟಿರ್ತಾರೆ ಕೋಸ್ಟಲ್ ಮಿನಿಸ್ಟ್ರಿ ಅಂತ ಹೇಳಿ. ಅದು ಕೋಸ್ಟಲ್ ಮಿನಿಸ್ಟ್ರಿ ಇಲ್ಲ ನಮ್ಮ ಹತ್ರ ಇರುವುದೇ ಯಾವುದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಸೊ ದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ launched this ministry of the deep ocean mission. So ಈ deep ocean mission launch ಮಾಡಿದ್ರು mainly in the year 2015. Okay, and next ನೋಡಿ ಈ ministry main objective ಏನು ನೋಡಿ. So ಅದು ಬರ್ಕೊಳ್ಳಿ, the main objective of the ministry is, or this deep ocean mission main objective ಏನಂದ್ರೆ, so it will ಅಂದ್ರೆ ಯಾವುದು, this deep ocean mission it will develop an offshore desalination plant that will work with tidal energy. ನೋಡಿ, ಸೊ ಆಫ್ಶೋರ್ ಡಿಸಲಿನೇಷನ್ ಅಂದ್ರೆ ಏನು, ಆ ಸಲೈನ್ ಇರುವಂತಹ ವಾಟರ್ ನ ಡಿಸಲೈನ್ ಮಾಡೋದು ಅಷ್ಟೇ, ಅದರ ಉಪ್ಪಿನ ಅಂಶವನ್ನ ಕಡಿಮೆ ಮಾಡುವಂತ ಒಂದು ಪ್ಲಾಂಟ್ ಹಾಕಿದ್ವಿ. ಪ್ಲಾಂಟ್ ಅಂದ್ರೆ ಒಂದು ದೊಡ್ಡ ಇದು ಇಂಡಸ್ಟ್ರಿ ತರ ಪ್ಲಾಂಟ್, ಅದನ್ನ ಹಾಕಿದೀವಿ. ಅದು ಎದರ ಜೊತೆ ವರ್ಕ್ ಮಾಡುತ್ತೆ, ಟೈಡಲ್ ಎನರ್ಜಿ. ನಮ್ಮ ಪ್ಲಾಂಟ್ ಇದಾವಲ್ಲ ಆನ್ ದ ಕೋಸ್ಟ್, ಟೈಡಲ್ ಎನರ್ಜಿ ಅಂತ ಗೊತ್ತಾಗುತ್ತಾ, ಆ ಬರುವಂತ ವೇವ್ಸ್ ದಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು, ಅದ್ರ ಜೊತೆ ವರ್ಕ್ ಮಾಡುತ್ತೆ. ಅಂಡ್ ಇದು ಎದಕ್ಕೆ ಅಂದ್ರೆ ಮೇನ್ಲಿ ನೋಡಿ, ಇವು ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಮೇನ್ಲಿ ಎಲ್ಲಿ ಇರುತ್ತೆ, 6000 meters depth or 6 kilometer depth ಇರುತ್ತೆ. ಅಷ್ಟು ಡೆಪ್ತ್ ಆಗಿ ನಾವು ಯಾವ ಮಷೀನ್ ಹೋಗಂಗಿಲ್ಲ, ಯಾವ ಮನುಷ್ಯರು ಹೋಗಂಗಿಲ್ಲ. ಹಾಗಾಗಿ ಒಂದು ಪ್ಲಾಂಟ್ ನ ಕರೆಕ್ಟ್ ಆಗಿ ಡಿಸೈನ್ ಮಾಡಿ ಅಲ್ಲಿರುವಂತ ನೋಡ್ಯೂಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡೋಗೋಸ್ಕರ ನಾವು ಒಂದು ಪ್ಲಾಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಅಂಡ್ ವಿ ಸ್ಟಾರ್ಟೆಡ್ ಮಿಷನ್ ಕಾಲ್ಡ್ ದ ಡೀಪ್ ಓಷನ್ ಮಿಷನ್, ಅಂಡ್ ದಿಸ್ ಮಿಷನ್ ಸ್ಟಾರ್ಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಇದು ಯಾಕೆ ಮಾಡಿದ್ರೆ ಅಂದ್ರೆ, ಸೊ ಇಂಡಿಯಾ ಹ್ಯಾವಿಂಗ್ ದ ಕಾಂಟ್ರಾಕ್ಟ್ ಟು ಎಕ್ಸ್ಪ್ಲಾಯ್ಟ್ ದ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಫ್ರಮ್ ದ ಇಂಡಿಯನ್ ಓಷನ್ seabed, ಇಂಡಿಯನ್ ಓಷನ್, ಸೆಂಟ್ರಲ್ ಇಂಡಿಯನ್ ಓಷನ್ ಬೇಸಿನ್, ಅಲ್ಲಿಂದ ಮಾಡೋಗೋಸ್ಕರ ರೈಟ್ಸ್ ಇದೆ ನಮಗೆ. ಅದಕ್ಕಾಗಿ ನಾವು ಈ ಮಿಷನ್ ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆ ಹೈಯೆಸ್ಟ್ ಮ್ಯಾಕ್ಸಿಮಮ್ ಏನು ಕೇಳ್ತಾರೆ ಅಂದ್ರೆ, ಯಾವ ಮಿನಿಸ್ಟ್ರಿ ಲಾಂಚ್ ಮಾಡಿದ್ರು, ಇದರ ಮುಖ್ಯ ಉದ್ದೇಶವೇನು, ಅಂಡ್ ರೀಸೆಂಟ್ಲಿ ಇಂಡಿಯಾ ಯಾವ ಜಾಗದಲ್ಲಿ ಕಾಂಟ್ರಾಕ್ಟ್ ಸಿಕ್ಕಿದೆ ಅಂತ ಅಷ್ಟು ಗೊತ್ತಿದ್ರೆ ಸಾಕು. ಸೊ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಗೊತ್ತಾಯ್ತು. ಅಂಡ್ ಅನ್ಕ್ಲಾಸ್ ಬಗ್ಗೆ ಜಸ್ಟ್ 2 ಲೈನ್ ಬರ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಇಸ್ ಅಬೌಟ್ ಅನ್ಕ್ಲಾಸ್. ಸೊ ಅನ್ಕ್ಲಾಸ್, okay, so this is United Nations Convention of Law on Sea. United Nations Convention of Law on Sea, and this is the only international law related to the maritime disputes or the maritime ಏನೇ ಇಶ್ಯೂ ಇರಲಿ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದೇ ಒಂದು ಲಾ ಇತ್ತು, ಅದನ್ನ ಬಿಟ್ಟು ಯಾವುದು ಲಾ ಇಲ್ಲ. This is the only international law related to the disputes of international border or the international disputes. The first time ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ, ಇದು ಅನ್ಕ್ಲಾಸ್ ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು, ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, the UNCLOS ಫಸ್ಟ್ ಟೈಮ್ ಬಂದಿರೋದು 1956 ಅಲ್ಲಿ, and that is known as UNCLOS 1 ಅಂತ ಕರೀತಾರೆ ಇದಕ್ಕೆ. ಸೊ UNCLOS 1 ಬಂದಿರೋದು 1956. ದೆನ್ ಅದು ಅಮೆಂಡ್ ಆಗುತ್ತೆ, ಅದನ್ನ ಚೇಂಜ್ ಮಾಡ್ತಾರೆ ಇನ್ ದ ಇಯರ್ 1960, and that is UNCLOS 2 ಅಂತ ಬರುತ್ತೆ 1960s ಅಲ್ಲಿ. and third one UNCLOS ಥರ್ಡ್ ಟೈಮ್ ಅದು ರಿವೈಸ್ ಆಗುತ್ತೆ, and ಅದು ಬಂದಿರೋದು 1982.
ಅಂಡ್ 1982 ಬಂದ್ಮೇಲೆ ಇವತ್ತಿ ಕೂಡ ಇದೇ ಇರೋದು ಅನ್ಕ್ಲಾಸ್ 3. ನಾವು ಈಗ ಪ್ರೆಸೆಂಟ್ಲಿ ಇರೋದು ಯಾವುದು ಅನ್ಕ್ಲಾಸ್ 3 ಅಂಡ್ ಅನ್ಕ್ಲಾಸ್ 3 ಯಾವಾಗ ಬಂದಿರೋದು 1982. ಇವು ಪಾಯಿಂಟ್ಸ್ ಗೊತ್ತಿರಬೇಕು ನಿಮಗೆ. ಅಂಡ್ ಇನ್ನೊಂದು ಕ್ವಶನ್ ಕೇಳಬಹುದು ನಿಮಗೆ, ಈ ಅನ್ಕ್ಲಾಸ್ ಇದೆಯಲ್ಲ, ಸೊ ದಿಸ್ ಅನ್ಕ್ಲಾಸ್ ಡಿವೈಡ್ಸ್ ದ ಮೆರಿಟೈಮ್ ಇಂಟು ಹೌ ಮೆನಿ ಝೋನ್ಸ್? ಇಟ್ ಡಿವೈಡ್ಸ್ ಇಂಟು 5 ಝೋನ್ಸ್. ದಿಸ್ unclause divides the maritime zone in 5 divisions or the 5 zones. The first one, internal water. First one is internal water, and second zone divided by the this unclause is very good territorial sea. Territorial sea. And third zone is contiguous zone. And fourth one is exclusive economic zone, and the last one is high sea or deep sea. So these are the 5 zones or the divisions divided by unclause, or these zones we are calling the maritime zones ಅಂತ ಕರೀತೀವಿ. ನೀವು ಕ್ವೆಶ್ಚನ್ ಕೇಳಬಹುದು, explain about maritime zones. maritime zones ಅಂದ್ರೆ ನೀವು unclause ಬಗ್ಗೆ ಒಂದು ಸ್ವಲ್ಪ ಬರೀಬೇಕು, and ನೀವು 5 ಝೋನ್ ಬರೀಬೇಕು. and 5 ಝೋನ್ ಬರೆದ ಮೇಲೆ ಇದು ಬರೀಬೇಕು, internal water ಅಂದ್ರೆ ಏನು, and territorial sea ಅಂದ್ರೆ ಏನು. up to 12 nautical mile we are having the territorial sea. up to 24 nautical mile we are having the contiguous zone, and up to 200 nautical mile we are having the this one exclusive economic zone, and up to 350 nautical mile we are having the high sea. ಇಷ್ಟು ಬರೆದ್ರೆ ನಿಮಗೆ ಫುಲ್ 60-70% ಮಾರ್ಕ್ಸ್ ಬರುತ್ತೆ. ಒಂದು ಡಯಾಗ್ರಾಮ್ ಡ್ರಾ ಮಾಡಬೇಕು. ಇವು ಡಯಾಗ್ರಾಮ್ ಇದಾವಲ್ಲ, ಸೊ ಮತ್ತೆ ನಾನು ಇವತ್ತು ನಿಮಗೆ PDF ಮಾಡಿ ಗ್ರೂಪಲ್ಲಿ ಹಾಕ್ತೀನಿ. ಸೊ ಪ್ರಿಪೇರ್ ವೆಲ್. Okay, thank you so much. Take care. Bye bye.